सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ಶ್ರೀರಾಮಚರಿತ ಮಾನಸ ಅಲ್ಲಿ ಪಂಚಮ ಸೋಪಾನ ಅಂತಂದರೆ ಸುಂದರಕಾಂಡವನ್ನು ನಾವು ನೋಡ್ತಾ ಬಂದಿದ್ದೀವಿ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾಣೌ ಮಹಾಸಾಯಕ ಚಾರು ಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಮದೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಹನುಮಂತ ಸೂಕ್ಷ್ಮ ರೂಪವನ್ನು ಧರಿಸಿ ಲಂಕಾನಗರವನ್ನು ಪ್ರವೇಶ ಮಾಡಿದ್ದಾನೆ. ಲಂಕಾ ರಾಜ್ಯದ ಮನೆ ಮನೆಯನ್ನು ಹೊಕ್ಕಿ ನೋಡಿದ್ದಾನೆ. ಸೀತಾಮಾತೆ ಎಲ್ಲಿದ್ದಾಳೆ ಅಂತ ಎಲ್ಲೂ ಕೂಡ ಕಾಣಲಿಲ್ಲ. ಆ ನಂತರದಲ್ಲಿ ಲಂಕಾಸುರ ರಾವಣನ ಅರಮನೆಗೆ ಬರ್ತಾನೆ. ಭವ್ಯವಾದ ಕಟ್ಟಡ, ಭವ್ಯವಾದ ಮಹಲು. ಆ ಅರಮನೆಯ ಅಂದ ಚಂದವನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅವನ ಮನಸ್ಸಿಗೆ ಗೊತ್ತಾಗತ್ತೆ, ಎಷ್ಟು ಸುಂದರವಾಗಿದೆ ಈ ಭವನ. ಸೊ ಆ ಭವನದ ಒಳಹೊಕ್ಕು ನೋಡಿದಾಗ ರಾತ್ರಿಯ ಸಮಯ, ರಾವಣ ತನ್ನ ಶಯನಾಗೃಹದಲ್ಲಿ ಮಲಗಿದ್ದಾನೆ. ಅಲ್ಲಿ ಅನೇಕ ಸೈನಿಕರು ಕಾವಲು ಕಾಯ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ಎಲ್ಲುವೇ ಅರಮನೆಯಲ್ಲಿ ಸೀತೆಯನ್ನು ಅವನು ಕಾಣಲಿಲ್ಲ. ನಿರಾಸೆಗೊಂಡು ಮತ್ತಷ್ಟು ಹುಡುಕಬೇಕು ಅಂತ ಹೇಳಿ ಅರಮನೆಯಿಂದ ಹೊರಭಾಗಕ್ಕೆ ಬರ್ತಾನೆ. ದೂರದಲ್ಲಿ ಮತ್ತೊಂದು ಸುಂದರವಾದ ಭವನ, ಮತ್ತೊಂದು ಪ್ಯಾಲೇಸ್ ಅವನ ಕಣ್ಣಿಗೆ ಕಾಣುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗತ್ತೆ. ಆ ಕಟ್ಟಡದ ಒಂದು ಭಾಗ ಅರಮನೆಯಂತೆ ಬಹಳ ಆಕರ್ಷಿತವಾಗಿ ಕಂಡು ಬಂದರೂ ಕೂಡ ಅದೇ ಕಟ್ಟಡದ ಮತ್ತೊಂದು ಭಾಗದಲ್ಲಿ ದರ್ ಈಸ್ ಎ ಟೆಂಪಲ್. ಅವನಿಗೆ ಬಹಳ ಆಶ್ಚರ್ಯವಾಗುತ್ತೆ. ಇಟ್ ಈಸ್ ಹರಿಮಂದಿರ,
ಸೊ ಹರಿಮಂದಿರವನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನಿದು ಲಂಕಾ ರಾಜ್ಯದಲ್ಲಿ ಒಂದು ಹರಿಮಂದಿರ ಇದೆ ಅಂತಂದರೆ ಅದು ನಂಬೋದಕ್ಕೆ ಅಸಾಧ್ಯ. ಜೊತೆಗೆ ಅವನು ಅಲ್ಲಿ ಆ ಭವ್ಯವಾದ ಕಟ್ಟಡದ ಮನೆಯ ಮುಂಬಾಗಿಲಿಗೆ ಬಂದು ನಿಂತಾಗ ಅಲ್ಲಿ ಅವನಿಗೆ ಬಾಗಿಲಿನಲ್ಲಿ ಶ್ರೀರಾಮಾಯುಧ ಅಂತಂದ್ರೆ ಬಿಲ್ಲು ಬಾಣಗಳ ಒಂದು ಕೆತ್ತನೆಯನ್ನು ಅಲ್ಲಿ ನೋಡ್ತಾನೆ. ಅದೇ ರೀತಿ ಶಂಖ, ಚಕ್ರ, ಗದ, ಪದ್ಮ ಅವುಗಳ ಒಂದು ಚಿತ್ರವನ್ನು ಕೂಡ ಅಲ್ಲಿ ನೋಡ್ತಾನೆ. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಸೊ ಹೊಸಲು ದಾಟಿ ಮುಂಭಾಗಕ್ಕೆ ಬಂದರೆ ಅಲ್ಲಿ ತುಳಸಿ ಗಿಡಗಳು ಕಾಣುತ್ತೆ ಅವನಿಗೆ. ಅವನ ಆಶ್ಚರ್ಯಕ್ಕೆ ಇತಿಮಿತಿಯೇ ಇಲ್ಲ, ಆನಂದಕ್ಕೆ ಕೊನೆಯೇ ಇಲ್ಲ. ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ? ಇದು ಲಂಕಾ ರಾಜ್ಯ, ಇದು ರಾಕ್ಷಸರ ಬೀಡು. ಇದು ಇಲ್ಲಿ ಕೇವಲ ರಾಕ್ಷಸರು ಇಲ್ಲಿ ವಾಸ ಮಾಡ್ತಾ ಇರೋಂತಹವರು. ಅಂತಹವರ ಈ ಜಾಗದಲ್ಲಿ ಹರಿಮಂದಿರ ಮತ್ತು ಈ ಮನೆ ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಜೊತೆಗೆ ಈ ಅರಮನೆ ಅಥವಾ ಈ ಒಂದು ಮನೆ ಹೇಗಿದೆ ಅಂತಂದರೆ ಬೇರೆ ಎಲ್ಲ ಕಟ್ಟಡಗಳು ಅಥವಾ ಬೇರೆ ಎಲ್ಲ ಭವನಗಳಿಗಿಂತ ಇದು ಬಹಳ ಭಿನ್ನವಾಗಿ ಕಂಡಿದೆ. ಏನೋ ಒಂದು ರೀತಿಯಲ್ಲಿ ಇದು ಆಕರ್ಷಣೆ. ಕೆಲವೊಮ್ಮೆ ನಾವು ಕೆಲವುಗಳನ್ನು ನೋಡಿದಾಗ ಯಾಕೆ ಏನು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ, ಬಟ್ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್. ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಎಕ್ಸ್ಪೀರಿಯನ್ಸ್ ಫಾರ್ ಹನುಮಂತ. When he comes out from the Ravana's palace, almost similar to that palace, he saw one more beautiful palace or a bhavana. ಅದರ ಮತ್ತೊಂದು ಭಾಗದಲ್ಲಿ ಹರಿಮಂದಿರ, ಅಲ್ಲಿ ಇಂತಹ ಅನೇಕಗಳನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಮನೆಯ ಬಾಗಿಲನ್ನು ಅಲಂಕಾರ ಮಾಡಿರುವಂತಹದ್ದು ರಾಮಾಯುಧ ಅಂತಂದ್ರೆ ಬಿಲ್ಲು ಬಾಣ, ಮತ್ತು ಅಲ್ಲಿ ಶಂಖ, ಚಕ್ರ, ಗದ, ಪದ್ಮ ಇವುಗಳ ಕೆತ್ತನೆ ಕೂಡ ಆಗಿದೆ, ಪೇಂಟಿಂಗ್ಸ್ ಆಗಿದೆ. ಮತ್ತು ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡಗಳು. ಸೊ ಅವನಿಗೆ ಅನ್ಸುತ್ತೆ, ಏನು ಇದು ನಾನು ನೋಡ್ತಾ ಇರುವಂತಹದ್ದು? ಒಂದು ವೇಳೆ ಇದನ್ನು ನಾನೇ ನೋಡ್ತಾ ಇದ್ದೀನಿ ಅಂತಂದ್ರೂ ನಾನು ನನ್ನ ಕಣ್ಣುಗಳನ್ನು ನಂಬಬಹುದಾ? ಅಷ್ಟು ಆಶ್ಚರ್ಯ ಆಗುತ್ತೆ ಹನುಮಂತನಿಗೆ. ಸೊ ಇಲ್ಲಿ ಯಾರಿರಬಹುದು? ಇಲ್ಲಿ ರಾಮಾಯುಧ, ಶಂಖ, ಚಕ್ರ, ಗದ, ಪದ್ಮ ಹಾಗೂ ತುಳಸಿ ಗಿಡಗಳನ್ನು ನೋಡಿದ್ರೆ, ಮತ್ತು ಈ ಮನೆ ಕೂಡ ಒಂದು ರೀತಿ ಇಟ್ ಈಸ್ ವೆರಿ ಅಟ್ರಾಕ್ಟಿವ್. ಸೊ ಇಟ್ ಮಸ್ಟ್ ಬಿ ಎ ಸಜ್ಜನಾಸ್ ಹೌಸ್. ಇಟ್ ಬಿಲಾಂಗ್ಸ್ ಟು ಸಮ್ ಸಜ್ಜನ. ಯಾರೋ ಒಬ್ಬ ಸಂತ, ಎ ಸೈಂಟ್ಲಿ ಪರ್ಸನ್ ಈಸ್ ರಿಸೈಡಿಂಗ್ ಹಿಯರ್. ಇಟ್ ಬಿಲಾಂಗ್ಸ್ ಟು ದಟ್ ಸಜ್ಜನ. ಇಟ್ ಕೆನಾಟ್ ಬಿ ಎ ರಾಕ್ಷಸಾಸ್ ಹೌಸ್. So he comes to that decision, and the next moment ಅವನಿಗೆ ಆಶ್ಚರ್ಯ ಆಗುತ್ತೆ, ಇಂತಹದ್ದನ್ನು ನಾನು ಏಕಾಏಕಿ ನಂಬಬಾರದು. ಬಿಕಾಸ್ ಐ ಮೇ ನಾಟ್ ಓನ್ಲಿ ರಾಮ ಭಕ್ತ, he is a ರಾಮದೂತ also. He is a spy. He comes to Lanka to see the Sita. There is a definite task is given to him. He must be very careful. ಸೊ ಬಂದಿರುವಂತಹದ್ದು ಶತ್ರುಗಳ ಜಾಗಕ್ಕೆ. ಇಲ್ಲಿ ಇವುಗಳನ್ನು ನೋಡಿ ನಾನು ಮಾರಿ ಹೋಗಿದ್ರೆ ನಾಳೆ ಸಮಥಿಂಗ್ ಗೋಸ್ ರಾಂಗ್. ಸೊ ಐ ಮಸ್ಟ್ ಬಿ ವೆರಿ ಕೇರ್ಫುಲ್. ಸೊ ಇವುಗಳನ್ನೆಲ್ಲ ನಾನು ನೋಡಿ ಈ ರಾಕ್ಷಸರ ನಾಡಿನಲ್ಲಿ ಇದು ಇಟ್ ಬಿಲಾಂಗ್ಸ್ ಟು ಎ ಸಜ್ಜನ, ಇದು ಒಬ್ಬ ಸಜ್ಜನನ ಮನೆ ಅನ್ನುವಂತಹ ತೀರ್ಮಾನಕ್ಕೆ ನಾನು ಏಕಾಏಕಿ ಆ ರೀತಿ ಬರಬಾರದು. ಸೊ ಐ ಆಮ್ ಎ ಸ್ಪೈ. ಸೊ ಐ ಮಸ್ಟ್ ಬಿ ವೆರಿ ಕೇರ್ಫುಲ್. ಸೊ ಹೇಗೇನು ಅವನ ಮನಸ್ಸಿನಲ್ಲಿ ಏನಾಗುತ್ತೆ, ಇದನ್ನು ನಾನು ಪರೀಕ್ಷೆ ಮಾಡಬೇಕು, ಇದನ್ನು ಅಷ್ಟು ಸುಲಭವಾಗಿ ನಾನು ನಂಬಬಾರದು. ಯಾಕೆಂತಂದರೆ ರಾಕ್ಷಸರು ಅಂತಂದಾಗ ದೇ ಡೂ ಸೋ ಮೆನಿ ಮ್ಯಾಜಿಕಲ್ ಟ್ರಿಕ್ಸ್. ಸೊ ಇಟ್ ಮೇ ಬಿ ಲೈಕ್ ದಟ್, ಸಮ್ ಟ್ರಿಕ್ಸ್. ಸೊ ನನ್ನ ಕಣ್ಣಿಗೆ ಈ ರೀತಿ ಕಾಣೋ ಹಾಗೆ ರಾಕ್ಷಸರು ಏನಾದರೂ ಒಂದು ಮಾಯಾ ಪ್ರಯೋಗ ಮಾಡಿದಾರಾ ಇಲ್ಲಿ? ಇಟ್ ಈಸ್ ಪಾಸಿಬಲ್, ದೇ ಕ್ಯಾನ್ ಡೂ ಇಟ್. ಸೊ ಇಂತಹ ಒಂದು ಆಲೋಚನೆಗಳು ಹನುಮಂತನ ಮನಸ್ಸಿನಲ್ಲಿ ಬರುತ್ತೆ.
ಇವುಗಳನ್ನು ಕುರಿತು ಅವನು ಯೋಚನೆ ಮಾಡ್ತಾ ಇರುವಂತಹ ಆ ಸಂದರ್ಭದಲ್ಲಿ ಇಟ್ ಇಸ್ ಎ ಬ್ರಹ್ಮ ಮುಹೂರ್ತ, ಬೆಳಗಿನ ಜಾವ. ಆಗ ಅವನ ಕಿವಿಗೆ ರಾಮನಾಮ, ಯಾರೋ ಇಲ್ಲಿ ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ. ಹನುಮಂತನ ಕಿವಿಗಳಿಗೆ ರಾಮನಾಮ ಆ ಒಂದು ಶಬ್ದ ಬೀಳ್ತಾ ಇದೆ ಅಂತಂದ್ರೆ ದಟ್ ಹನುಮಂತ ಹಿ ಫೀಲ್ಸ್ ದಟ್ ಹಿ ಈಸ್ ಪಾವನ. ಅದು ಅವನು ನಂಬಿರುವಂತಹ ಆ ನಾಮಕ್ಕೆ ಇರುವ ಶಕ್ತಿ, ರಾಮನಾಮಕ್ಕೆ ಇರುವಂತಹ ಶಕ್ತಿ. ಸೊ ಹಿ ಫೀಲ್ಸ್ ದಟ್ ಹಿ ಈಸ್ ಪುನೀತ, ಹಿ ಈಸ್ ಪಾವನ. ಸೊ ರಾಮನಾಮ ನನ್ನ ಕಿವಿಗೆ ಬೀಳ್ತಾ ಇದೆ. ಸಂಬಡಿ ಈಸ್ ಚಾಂಟಿಂಗ್ ದಿಸ್ ರಾಮನಾಮ, ಯಾರೋ ಜಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ಇದು ಬ್ರಹ್ಮ ಮುಹೂರ್ತ, ಬೆಳಗಿನ ಜಾವದಲ್ಲಿ. ಸೊ ಡೆಫಿನೆಟ್ಲಿ ಇದು ಒಬ್ಬ ಸಜ್ಜನಾನೇ, ಬೇರೆ ಇನ್ಯಾರು ಈ ರೀತಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇನ್ನೊಂದೇನು ಅಂತಂದ್ರೆ ಅವನಿಗೆ ಯಾಕೆ ಇಂತಹ ಅನೇಕ ಆಲೋಚನೆಗಳು ಬರುತ್ತೆ, ಸಂಶಯಗಳು ಬರುತ್ತೆ. ಅಂಡ್ ಇಮಿಡಿಯೇಟ್ ಆಗಿ ಹಿ ಈಸ್ ಫಿಗರಿಂಗ್ ಇಟ್ ಔಟ್, ಹಿ ಈಸ್ ರೂಲಿಂಗ್ ಇಟ್ ಔಟ್. ಇದು ಸಜ್ಜನ, ಇದು ಮಾಯಾ ಪ್ರಯೋಗ ಅಂತ ಒಂದ್ಸಲಿ ಅಂತಾನೆ, ಆಮೇಲೆ ಎಲ್ಲ ಇಟ್ ಮಸ್ಟ್ ಬಿ ಎ ಸಜ್ಜನ ಅಂತ ಹೇಳ್ತಾನೆ. ಅವನಿಗೆ ಸಂಶಯ ಬರುತ್ತೆ, ಅದರ ಹಿಂದೆ ಪರಿಹಾರ ಕೂಡ ಸಿಗುತ್ತೆ. ಸೊ ಅವನು ಮತ್ತಷ್ಟು ಪರೀಕ್ಷೆ ಮಾಡ್ತಾನೆ, ಇದನ್ನು ಅಷ್ಟು ಸುಲಭವಾಗಿ ನಾನು ನಂಬಬಾರದು. ಸೊ ಅವನ ಪ್ರಕಾರ ಈ ಲಂಕೆಯಲ್ಲಿ ಇರೋಂತಹವರು ದೇ ಆರ್ ರಾಕ್ಷಸಸ್, ದೇ ಆರ್ ಕಾಲ್ಡ್ ದಿ ನಿಶಾಚರಾಸ್. ನಿಶಾಚರಾಸ್ ಅಂತಂದರೆ ದೇ ಆರ್ ವೆರಿ ಆಕ್ಟಿವ್ ಇನ್ ದಿ ನೈಟ್ ಟೈಮ್. ರಾತ್ರಿಯ ಸಮಯದಲ್ಲಿ ಅವರು ಬಹಳ ಚುರುಕಾಗಿರ್ತಾರೆ. ಸೊ ಇಡೀ ರಾತ್ರಿ ಅವರು ದೇ ಆರ್ ಡೂಯಿಂಗ್ ಸಮಥಿಂಗ್, ಏನೋ ಒಂದು ಸಮ್ ಆಕ್ಟಿವಿಟಿ ಅದರಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಆ್ಯಂಡ್ ನಿಶಾಚರರು ಅಂತಂದರೆ ರಾತ್ರಿಯೆಲ್ಲ ಎದ್ದಿರೋ ಅಂತಹವರು. ಸೊ ಹೀಗೆ ಇಲ್ಲಿ ಈ ಲಂಕಾ ರಾಜ್ಯದಲ್ಲಿ ಇರೋರೆಲ್ಲ ರಾಕ್ಷಸರು. ರಾತ್ರಿ ಅನೇಕ ಸಮಯದವರೆಗೆ ಅವರು ಇಲ್ಲಿ ಎಚ್ಚರವಾಗಿರ್ತಾರೆ. ಅದರಿಂದ ಅವರು ಮಲಗುವಂತಹದ್ದು ಲೇಟು. ಆ್ಯಂಡ್ ಕ್ವೈಟ್ ನ್ಯಾಚುರಲ್, ದೇ ಕೆನಾಟ್ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗ್ ಒಬ್ಬ ಮನುಷ್ಯ ಎದ್ದಿದ್ದಾನೆ, ಅವನು ರಾಮನಾಮವನ್ನು ಜಪ ಮಾಡ್ತಾ ಇದ್ದಾನೆ ಅಂತಂದರೆ ಹೀ ಕೆನಾಟ್ ಬಿ ಎ ನಿಶಾಚರ. ನಿಶಾಚರ ಇಷ್ಟು ಬೇಗ ಹೇಳೋದಕ್ಕೆ, ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಬ್ರಹ್ಮ ಮುಹೂರ್ತ ಅಂತಂದರೆ ಇಟ್ ಈಸ್ ಒಂದು ರೀತಿ ಸಜ್ಜನ ಅಂತ ಹೇಳಿದಾಗ ಎ ಸೈಂಟ್ಲಿ ಪರ್ಸನ್ ಅಂತಂದಾಗ ಅವನಿಗೂ ಮತ್ತು ಬ್ರಹ್ಮ ಮುಹೂರ್ತಕ್ಕೂ ಬಹಳ ವಿಶೇಷವಾದ ನಂಟು. ಬಿಕಾಸ್ ಒಬ್ಬ ಸೈಂಟ್ಲಿ ಪರ್ಸನ್ ಅಂತಂದರೆ ಅವನ ಮುಖ್ಯ ಉದ್ದೇಶ ಏನು ಅಂತಂದರೆ ಅವನು ನಿರಂತರವಾಗಿ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾಧನೆಯಲ್ಲಿ ತೊಡಗಿರ್ತಾನೆ. ಸೊ ಸಾಧನೆಗೆ ಹೇಳಿ ಮಾಡಿಸಿದಂತಹ ಒಂದು ಸಮಯ ಅಂತಂದರೆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತಹ ಸಾಧನೆಗಳು ಫಲಪ್ರದ. ಸೊ ದಿಸ್ ಈಸ್ ದಿ ಬಿಲೀಫ್ ಆ್ಯಂಡ್ ದಿಸ್ ಈಸ್ ದಿ ಸಿದ್ಧಾಂತ ಆಲ್ಸೋ. ಸೊ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ಸಾಧನೆ ಮಾಡ್ತಾ ಇದ್ದಾನೆ ಅಂತಂದಾಗ ಅದು ಫಲಪ್ರದವಾಗೋದ್ರಲ್ಲಿ ಸಂಶಯವಿಲ್ಲ ಅಂತಂದಾಗ ಯಾವುದೇ ಒಬ್ಬ ಸಜ್ಜನ ಆಗಿರಲಿ ಅವನು ಹಿ ವಿಲ್ ನಾಟ್ ಮಿಸ್ ದಿಸ್ ಬ್ರಹ್ಮ ಮುಹೂರ್ತ. ಸೊ he will get up early in the morning and starts doing the sadhana. It is exactly here this person is chanting Ramanama must be a sajjana, he cannot be a nishachara. So he has not missed this Brahma Muhurta and he got up early in the morning and chanting the Ramanama. So these are all the indications. So he is ruling it out. ತನ್ನಲ್ಲಿ ಹುಟ್ಟಿದಂತಹ ಅನೇಕ ಸಂಶಯಗಳನ್ನು ತಾನೇ ಬಗೆಹರಿಸ್ಕೊತಾ ಬಂದಿದ್ದಾನೆ, ತಾನೇ ರೂಲ್ ಔಟ್ ಮಾಡ್ತಾ ಇದ್ದಾನೆ. ನೋ ನೋ ನೋ, ಇಟ್ ಈಸ್ ನಾಟ್ ದಟ್, ನಾನು ಅಂದ್ಕೊಂಡಂಗೆ ಈ ರೀತಿ ಅಲ್ಲ. ಸೊ ಹಿ ಈಸ್ ಗೆಟಿಂಗ್ ಎ ಕ್ಲಾರಿಟಿ. ಸೊ ಈಗ ಅವನು ಸಜ್ಜನನೇ ಆಗಿರೋದ್ರಿಂದ, ರಾಮನಾಮ ಜಪವನ್ನು ಅವನು ಮಾಡ್ತಾ ಇರೋದ್ರಿಂದ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ರಾಮನಾಮ ಜಪ ಮಾಡ್ತಾ ಇದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ ಅಂತಂದಾಗ, ಸೊ ನಾನು ಹೋಗಿ ಈಗ ಅವನ ಪರಿಚಯವನ್ನು ಮಾಡ್ಕೋತೀನಿ, ನನಗೆ ಅವನ ಸ್ನೇಹ ಅವಶ್ಯಕವಾಗಿ ಬೇಕಾಗತ್ತೆ. ಸೊ ಅದರಿಂದ ಅವನ ಸ್ನೇಹ ಗಳಿಸೋ ಅಂತಹದ್ದು ಯಾವಾಗಲೂ ಸಜ್ಜನರ ಸಾಂಗೀತ್ಯ ಅಂತಂದರೆ ಸಜ್ಜನರ ಜೊತೆಯಲ್ಲಿ ಕಳೆಯುವಂತಹ ಕ್ಷಣಗಳು. ಅದು ಸ್ವಲ್ಪವೇ ಸಮಯ ಆದರೂ ಕೂಡ ಇಟ್ ವಿಲ್ ನಾಟ್ ಡಿಸ್ಟ್ರಾಯ್ ದಿ ಪರ್ಪಸ್. ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲವು ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ಅಂತಹ ಸಮಯದಲ್ಲಿ ಕೆಲವು ಕ್ಷಣಗಳನ್ನು ನಾವು ಸಜ್ಜನರೊಂದಿಗೆ ಕಳೆದರೆ ದಟ್ ಈಸ್ ಸಜ್ಜನ ಸಾಂಗೀತ್ಯ.
ಸೊ ಅಂತಹ ಸಜ್ಜನರೊಂದಿಗೆ ನಾವು ಕೆಲವು ಕ್ಷಣಗಳನ್ನು ಕಳೆದ್ರೆ ಸೊ ಅದು ನಮಗೆ ನಮ್ಮ ಟೈಮ್ನ ಅಲ್ಲಿ ಕೊಟ್ಬಿಟ್ವಿ ಅಂತ ಹೇಳಿ ಇಟ್ ವಿಲ್ ನಾಟ್ ಡಿಸ್ಟ್ರಾಯ್ ದಿ ವೆರಿ ಪರ್ಪಸ್ ಆಫ್ ಸಾಧನ. ಸೊ ಇನ್ಫ್ಯಾಕ್ಟ್ ಇಟ್ ವಿಲ್ ಬೂಸ್ಟ್ ಅಪ್. ಸೊ ಅದರಿಂದ ಇಟ್ ಈಸ್ ಎನ್ ಆಪರ್ಚುನಿಟಿ ಹ್ಯಾಸ್ ಕಮ್, ಲೆಟ್ ಮೀ ಇಂಟ್ರಡ್ಯೂಸ್ ಮೈ ಸೆಲ್ಫ್ ಟು ಹಿಮ್. ನನಗೆ ಐ ವಾಂಟ್ ಹಿಸ್ ಫ್ರೆಂಡ್ಶಿಪ್, ಲೆಟ್ ಮೀ ಡೆವಲಪ್. ಸೊ ಈ ರೀತಿ ಅವನೇನು ಮಾಡ್ತಾನೆ, ತಾನೇ ಆಸೆ ಪಟ್ಟು ಆಸೆಯನ್ನು ವ್ಯಕ್ತಪಡಿಸಿ ಆ ವ್ಯಕ್ತಿಯೊಂದಿಗೆ ನಾನು ಸ್ನೇಹವನ್ನು ಗಳಿಸ್ಬೇಕು. ಸೊ ನಾನೇ ಹೋಗಿ ಪರಿಚಯ ಮಾಡ್ಕೋತೀನಿ, ಮೊದಲು ನಾನೇ ಮಾತನಾಡಿಸ್ತೀನಿ ಅಂತ ಹೇಳಿ ಅವನೇನು ಮಾಡ್ತಾನೆ, ಯಾವುದಕ್ಕೂ ಹಿ ಈಸ್ ಅ ಸ್ಪೈ. ಸೊ ಅವನೇನು ಮಾಡ್ತಾನೆ, ಸಣ್ಣ ಕಪಿಯ ರೂಪದಲ್ಲಿರ್ತಾನೆ. ಅವನೇನು ಮಾಡ್ತಾನೆ, ಹಿ ಟುಕ್ ಎ ಫಾರ್ಮ್ ಆಫ್ ಎ ಬ್ರಾಹ್ಮಣ. ಇಮ್ಮಿಡಿಯೇಟ್ ಆಗಿ ಹಿ ಟುಕ್ ಎ ಫಾರ್ಮ್ ಆಫ್ ಬ್ರಾಹ್ಮಣ ಆ್ಯಂಡ್ ಹಿ ಅಪಿಯರ್ಸ್ ಬಿಫೋರ್ ದಿಸ್ ಪರ್ಸನ್. ಹಿ ಈಸ್ ಅ ವಿಭೀಷಣ, ಬಟ್ ಹನುಮಂತನಿಗೆ ಗೊತ್ತಿಲ್ಲ ಇವನು ವಿಭೀಷಣ. ಸೊ ಇಲ್ಲಿ ಹನುಮಂತನಿಗೆ ಏನು ಅನುಭವ ಆಯಿತು, ಇಟ್ ಈಸ್ ಎಕ್ಸಾಕ್ಟ್ಲಿ ಈವನ್ ಫಾರ್ ವಿಭೀಷಣ. ಹಿ ಕಮ್ಸ್ ಔಟ್ ಫ್ರಮ್ ಹಿಸ್ ಹೌಸ್ ಆ್ಯಂಡ್ ಸ್ಟಾರ್ಟೆಡ್ ಚಾಂಟಿಂಗ್ ರಾಮನಾಮ. ಸೊ ಅವನ ಕಿವಿಗೂ ಕೂಡ ರಾಮನಾಮದ ಶಬ್ದ ಕಿವಿಗೆ ಬೀಳುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ರಾಮನಾಮ ಜಪ ಮಾಡ್ತಾ ಇರುವಂತಹದ್ದು ನಾನು, ಆದರೆ ಇಲ್ಲಿ ಮತ್ಯಾರೋ ಇನ್ನೂ ಒಬ್ಬರು ಕೂಡ ಇಲ್ಲಿ ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ, ಇದು ಎಷ್ಟು ಆಶ್ಚರ್ಯ. ಸೊ ಹೋಗಿ ನಾನೀಗ ಅವ್ರು ಯಾರಾಗಿರಬಹುದು ಅನ್ನುವಂತಹದ್ದನ್ನು ನಾನು ವಿಚಾರಿಸ್ತೀನಿ ಅಂತ ಹೇಳಿ ವಿಭೀಷಣ ಅವನು ಮುಂದೆ ಬರ್ತಾನೆ. ಸೊ ಅವರಿಬ್ಬರು ಕೂಡ ರಾಮನಾಮ ಜಪವನ್ನು ಮಾಡ್ತಾ ಇರ್ತಾರೆ. ಸೊ ವಿಭೀಷಣಿಗೆ ಆಶ್ಚರ್ಯ ಆಗತ್ತೆ, ಹನುಮಂತನಿಗೆ ಹೇಗೆ ವಿಭೀಷಣನನ್ನು ನೋಡಿದಾಗ ಅವನಲ್ಲಿ ಆಶ್ಚರ್ಯ ಮತ್ತು ಅನುಮಾನಗಳು ಉಂಟಾಯಿತು, ಆ ರೀತಿಯಲ್ಲಿ ವಿಭೀಷಣ ಕೂಡ ಹನುಮಂತನ ಬಾಯಿಯಿಂದ ರಾಮನಾಮ ಜಪವನ್ನು ಕೇಳಿದಾಗ, ಜೊತೆಗೆ ದಿಸ್ ಹನುಮಂತ ಹಿ ಚೇಂಜ್ ಹಿಸ್ ಫಾರ್ಮ್ ಇಂಟು ಎ ಬ್ರಾಹ್ಮಣ ವೇಷವನ್ನು ತೆಗೆದುಕೊಂಡು ಅವನು ಮುಂದೆ ಬರ್ತಾ ಇದ್ದಾನೆ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ ವಿಭೀಷಣನಿಗೆ. ಏನಿಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಲಂಕಾ ರಾಜ್ಯದಲ್ಲಿರೋದು ಅಂತಂದರೆ ಏನು ಆಶ್ಚರ್ಯ. ಒಬ್ಬ ಬ್ರಾಹ್ಮಣ ಅಂತಂದಾಗ ಹಿ ಈಸ್ ಎ ಸಾತ್ವಿಕ್ ಪರ್ಸನ್, ಅವನಲ್ಲಿ ಶೌರ್ಯ ಇಲ್ಲ, ಧೈರ್ಯ ಇಲ್ಲ, ಹಿ ಈಸ್ ವೆರಿ ಸಾತ್ವಿಕ್. ಪಾಪದವನು ಅಂತ ನಾವೇನು ಹೇಳ್ತೀವಿ ಆ ರೀತಿ. ಬ್ರಾಹ್ಮಣ ಅಂತಂದರೆ ಈಸ್ ಬೇಸಿಕಲಿ ಈಸ್ ಲೈಕ್ ದಟ್. ಸದಾಕಾಲ ವೇದಾಧ್ಯಯನದಲ್ಲಿ ತೊಡಗಿರ್ತಾನೆ, ಪಾಠ ಪ್ರವಚನದಲ್ಲಿ ತೊಡಗಿರ್ತಾನೆ. ಅಂತಹವನಿಗೆ ಧೈರ್ಯ ಇರೋದಿಲ್ಲ, ಅವನ ಮನಸ್ಸು ನಿರಂತರವಾಗಿ ಭಗವಂತನ ಕಡೆಗೆ ಇರುತ್ತೆ. ಅಂತಹ ಒಬ್ಬ ಬ್ರಾಹ್ಮಣ ಇಲ್ಲಿ ಲಂಕಾ ರಾಜ್ಯಕ್ಕೆ ಬಂದಿದ್ದಾನೆ ಅಂತಂದರೆ ಆಶ್ಚರ್ಯ. ಬಿಕಾಸ್ ವಿಭೀಷಣ ಆಲ್ಸೋ ನೋಸ್ ದಟ್ ದಿಸ್ ಲಂಕಾ ರಾಜ್ಯ ಮೀನ್ಸ್ ಇಟ್ ಈಸ್ ಎ ರಾಕ್ಷಸರ ನಾಡು. ಸೊ ಈ ರಾಕ್ಷಸರ ನಾಡಿನಲ್ಲಿ ಒಬ್ಬ ಬ್ರಾಹ್ಮಣ ಅವನು ಹೇಗೆ ಇಲ್ಲಿ ಬರೋದಕ್ಕೆ ಸಾಧ್ಯ? ಅವನಿಗೆ ಇಲ್ಲಿ ಏನು ಕೆಲಸ? ರಾಕ್ಷಸರ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಏನು ಕೆಲಸ? ವಾಟ್ ಈಸ್ ದಿಸ್ ಐ ಆಮ್ ಸೀಯಿಂಗ್? ಇಟ್ ಲುಕ್ಸ್ ಲಿಟಲ್ ಬೇರೆ ಥರ ಕಾಣ್ತಾ ಇದೆಯಲ್ಲ. ಬ್ರಾಹ್ಮಣನನ್ನು ನೋಡ್ತಾ ಇರುವಂತಹದ್ದೇ ಆಶ್ಚರ್ಯ. ಬಟ್ ಆದರೂ ಅವನು ಇಲ್ಲಿಗೆ ಬಂದಿದ್ದಾನೆ. ಒಬ್ಬ ಬ್ರಾಹ್ಮಣ ಲಂಕಾನಗರಕ್ಕೆ ಬರೋದಾದರೂ ಹೇಗೆ? ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ಲಂಕಾ ನಗರವನ್ನು ಪ್ರವೇಶ ಮಾಡಬೇಕು, ಲಂಕೆಗೆ ಬರಬೇಕು ಅಂತಂದರೆ ಮೊದಲನೆಯದಾಗಿ ಸಮುದ್ರವನ್ನು ದಾಟಬೇಕು. ಸಮುದ್ರವನ್ನು ದಾಟಿ ಬರಬೇಕು ಅಂತಂದರೆ ಅದು ಬ್ರಾಹ್ಮಣನಿಗೆ ದುಸ್ಸಾಹಸ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಸೊ ಒಬ್ಬ ಬ್ರಾಹ್ಮಣ ಸಮುದ್ರವನ್ನು ದಾಟ್ತಾನೆ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್. ಸೊ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಹಾಗೂ ಒಂದು ವೇಳೆ ಈಗ ಅವನು ದಾಟಿ ಆಗಿದೆ, ಹೇಗೋ ಸಮುದ್ರವನ್ನು ಅವನು ದಾಟಿದ್ದಾನೆ ಬ್ರಾಹ್ಮಣ. ಆ ನಂತರದಲ್ಲಿ ಲಂಕೆಗೆ ಬರಬೇಕು ಅಂತಂದರೆ ಪರ್ವತವನ್ನೇ ಏರಬೇಕು, ಬೆಟ್ಟವನ್ನೇ ಏರಬೇಕು. ಸುಬೇಲ ಪರ್ವತ ಇದೆ ಇಲ್ಲಿ, ಆ ಪರ್ವತವನ್ನೇ ಏರಬೇಕು. ಅಲ್ಲಿ ಬಹಳ ದೊಡ್ಡ ಎತ್ತರವಾದ ಗೋಡೆಗಳಿಂದ ಕಟ್ಟಿರುವಂತಹ ಬೃಹತ್ ಕೋಟೆ ಇದೆ. ಲಂಕೆಯ ಸುತ್ತಲೂ ಗಟ್ಟಿಮುಟ್ಟಾದಂತಹ ಬಹಳ ಎತ್ತರವಾದ ಕೋಟೆಯನ್ನು ನಿರ್ಮಿಸಿದರೆ ಲಂಕೆಗೆ ರಕ್ಷಣೆ ಅಂತ ಹೇಳಿ. ಸೊ ಸಮುದ್ರವನ್ನು ದಾಟಬೇಕು, ಸುಬೇಲ ಪರ್ವತವನ್ನು ಏರಬೇಕು, ಆಮೇಲೆ ಈ ದುರ್ಗಮವಾದ ಕೋಟೆಯ ಒಳಹೊಕ್ಕಿ ಬರಬೇಕು. ಎಷ್ಟು ದೊಡ್ಡ ಕೋಟೆ ಇದು! ಕೋಟೆಯ ಹೆಬ್ಬಾಗಿಲಿನಲ್ಲಿ ರಕ್ಷಣೆಯನ್ನು ನೀಡ್ತಾ ಇರುವಂತಹದ್ದು ಯಾರೋ ಸಾಮಾನ್ಯ ಸೈನಿಕ ಅಲ್ಲ, ಸಾಮಾನ್ಯ ರಾಕ್ಷಸ ಅಲ್ಲ. ಇಟ್ ಈಸ್ ದಿ ಲಂಕಿಣಿ. ದಿಸ್ ಲಂಕಿಣಿ ಈಸ್ ಅಧಿಷ್ಠಾನ ದೇವತಾ ಆಫ್ ದಿಸ್ ಲಂಕಾ. ಲಂಕೆಯ ದೇವತೆಯವಳು, ಲಂಕೆಗೆ ರಕ್ಷಣೆಯನ್ನು ಕೊಡ್ತಾ ಇರುವಂತಹ ನಾಡ ದೇವತೆಯವಳು. ಸೊ ಅವಳ ಕಣ್ಣು ತಪ್ಪಿಸಿ
ಲಂಕೆಯ ಒಳಗಡೆ ಬರುವಂತಹದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಲಂಕಿಣಿಗೆ ಒಂದು ಅವಕಾಶ ಏನು ಅಂತಂದರೆ, ಯಾರೇ ಒಬ್ಬ ನುಸುಳಿ ಲಂಕೆಯ ಒಳಗಡೆ ಬರ್ತಾ ಇದ್ದಾನೆ ಅಂತಂದರೆ ಹಿ ಈಸ್ ಎ ಥೀಫ್. ಸೊ ಲಂಕಿಣಿಗೆ ಕಳ್ಳರುಗಳನ್ನು ತಿನ್ನುವಂತಹದ್ದು ಅದು ಅವಳ ಆಹಾರ. ಸೊ ಅದರಿಂದ ಇಂತಹ ಲಂಕಾನಗರವನ್ನು ಪ್ರವೇಶ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಬ್ರಾಹ್ಮಣ ಸಮುದ್ರವನ್ನು ದಾಟಬೇಕು, ಕೋಟೆ ಪರ್ವತವನ್ನೇ ಇರಬೇಕು, ಕೋಟೆಯ ಒಳಗೆ ಲಂಕಿಣಿಯನ್ನು ಕಣ್ತಪ್ಪಿಸಿ ಇಲ್ಲಿಗೆ ಬರಬೇಕು ಅಂತಂದರೆ ಇಟ್ ಈಸ್ ಆಲ್ ಇಂಪಾಸಿಬಲ್ ಟಾಸ್ಕ್. ಆದರೂ ಕೂಡ ಇಲ್ಲಿ ನಾನು ಒಬ್ಬ ಬ್ರಾಹ್ಮಣನನ್ನು ನಾನು ನೋಡ್ತಾ ಇದ್ದೀನಿ. ಹೀ ಈಸ್ ಆಲ್ಸೋ ಚಾಂಟಿಂಗ್ ದಿ ರಾಮನಾಮ. ಸೊ ಇವನು ಹೇಗೆ ತಾನೇ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ? ಇರಲಿ, ಆದರೂ ಕೂಡ ಅವನು ಇಲ್ಲಿಗೆ ಬಂದಿದ್ದಾನೆ, ಲಂಕಿಣಿಯ ಕಣ್ಣು ತಪ್ಪಿಸಿ ಅವನು ಒಳಗಡೆ ಬಂದಿರುವಂತಹ ಸಾಧ್ಯತೆ ಇರಬಹುದೇನೋ. ಹೆಂಗೋ ಏನೋ ಒಂದು ಚಾನ್ಸ್, ಬೈ ಚಾನ್ಸ್ ಹ್ಯಾಸ್ ಡನ್ ದಟ್. ಲಂಕಿಣಿಯ ಕಣ್ಣು ತಪ್ಪಿಸಿ ಅವನಿಗೆ ಲಂಕೆಯ ಒಳಗಡೆ ಬಂದಿರುವಂತಹದ್ದು ಅಸಾಧ್ಯ ಅಂತ ನಮ್ಮ ಮನಸ್ಸಿಗೆ ಬಂದರೂ ಏನೋ ಈಗ ಸಾಧ್ಯವಾಗಿದೆ. ಯಾಕೆಂತಂದರೆ ಹೀ ಈಸ್ ವೆರಿ ಮಚ್ ಶೇರ್. ಆದರೂ ಎಲ್ಲವನ್ನ ದಾಟಿ ಈ ರೀತಿ ಇಲ್ಲಿ ಬಂದಿದ್ದಾನೆ ಅಂತಂದರೆ ನೋಡೋದಕ್ಕೆ ಅವನು ಬ್ರಾಹ್ಮಣ, ಬಟ್ ಹಿ ಮಸ್ಟ್ ಬಿ ಎ ಮಹಾತ್ಮ. ಒಬ್ಬ ಮಹಾತ್ಮನಿಂದ ಇಂತಹದ್ದು ಆಗೋದಕ್ಕೆ ಸಾಧ್ಯ. ಸೊ ಹಿಸ್ ಅಪಿಯರೆನ್ಸ್ ಇಸ್ ಲೈಕ್ ಎ ಬ್ರಾಹ್ಮಣ, ಬಟ್ ಅವನು ಈ ರೀತಿ ಇದೆಲ್ಲ ಮಾಡಿದ್ದಾನೆ ಅಂತಂದರೆ ಹಿ ಮಸ್ಟ್ ಬಿ ಎ ಮಹಾತ್ಮ. ಸೊ ಇಂತಹ ಮಹಾತ್ಮನ ಜೊತೆ ನಾನು ಮಾತನಾಡಬೇಕು ಅಂತ ಹೇಳಿ ಹನುಮಂತನೊಂದಿಗೆ ಅವನು ಮಾತನಾಡ್ತಾನೆ. ಕೀ ತುಮ್ಹ ಹರಿದಾಸನ ಮಹಾ ಕೋಯಿ, ಮೋರೆ ಹೃದಯ ಪ್ರೀತಿ ಅತಿ ಹೋಯಿ, ಕೀ ತುಹ ರಾಮು ದೀನ ಅನುರಾಗಿ, ಆಯಹು ಮೋಹಿ ಕಿರಣ್ ಬಡಭಾಗಿ. ಸೊ ಅವನು ಹನುಮಂತನೊಂದಿಗೆ ಮಾತು ಪ್ರಾರಂಭ ಮಾಡ್ತಾನೆ. ಹೇ ಬ್ರಾಹ್ಮಣ, ಹೇ ವಿಪ್ರೋತ್ತಮ, ಯಾರಪ್ಪ ನೀನು? ಹೂ ಆರ್ ಯು? ಯಾಕೆಂತಂದರೆ ಲಂಕಾನಗರದಲ್ಲಿ ಒಬ್ಬ ಬ್ರಾಹ್ಮಣನನ್ನು ನಾನು ನೋಡ್ತಾ ಇರೋದ್ರಿಂದ ನಾನು ಈ ಪ್ರಶ್ನೆಗಳನ್ನು ಮಾಡಲೇಬೇಕು. ಇಲ್ಲಿ ಸಾಮಾನ್ಯವಾಗಿ ಇದು ರಾಕ್ಷಸರ ನಾಡು, ಇಲ್ಲಿಗೆ ಒಬ್ಬ ಬ್ರಾಹ್ಮಣ ಬರೋದು ಅಂತಂದರೆ ಬಹಳ ಆಶ್ಚರ್ಯ. ಅದರಿಂದ ಕೇಳ್ತಾ ಇದ್ದೀನಿ, ಟೆಲ್ ಮಿ ಹೂ ಆರ್ ಯು? ಒಂದು ವೇಳೆ ನೀನು ಬ್ರಾಹ್ಮಣನಂತೆ ನನಗೆ ಕಾಣ್ತಾ ಇದೆಯಾ, ಆದರೆ ನೀನೇನಾದರೂ ಹರಿಭಕ್ತನಾದ ನಾರದಾದಿಗಳ ಅಥವಾ ಏನಾದರೂ ಸನಕಾದಿಗಳ? ಸೊ ಯಾರು ನೀನು? ಆರ್ ಯು ಸಂಬಡಿ ಲೈಕ್ ದಟ್, ಸಮ್ ಹರಿಭಕ್ತ? ಆ ರೀತಿ ಏನಾದರೂ ನೀನೊಬ್ಬ ಹರಿಭಕ್ತನ? ನನಗನ್ನಿಸ್ತು ನೀನೊಬ್ಬ ನಾರದ ಇರಬಹುದು ಅಥವಾ ಸನಕಾದಿಗಳಲ್ಲಿ ಯಾರೋ ಒಬ್ಬರಾಗಿರಬಹುದು ಅಂತ ಅನ್ನಿಸ್ತು. ಬಟ್ ನನಗೆ ಈಗ ಕೂಡಲೇ ನನಗೆ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್, ನಾರದರು ಬರಬೇಕು ಅಂತಂದರೆ ಅವರು ನೇರವಾಗಿ ಲಂಕಾನಗರವನ್ನು ಪ್ರವೇಶ ಮಾಡಬಹುದು, ಅವರಿಗೆ ಯಾವ ನಿಬಂಧನೆ ಇಲ್ಲ. ನಾರದರು ಲಂಕೆಗೆ ಬಹಳ ಸುಲಭವಾಗಿ ಬರಬಹುದು, ಅವ್ರು ಯಾಕೆ ಒಬ್ಬ ಬ್ರಾಹ್ಮಣನ ವೇಷವನ್ನು ತೊಟ್ಟು ಬರಬೇಕು? ಅದರ ಅವಶ್ಯಕತೆ ಇಲ್ಲ. ನಾರದರು 14 ಲೋಕಕ್ಕೆ ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಹೋಗಿ ಬರುವಂತಹ ಶಕ್ತಿ ಮತ್ತು ಸ್ವಾತಂತ್ರ್ಯ ಅವರಿಗಿದೆ. ಅದರಿಂದ ಐ ನೋ ಯು ಆರ್ ನಾಟ್ ನಾರದ. ನಾರದನೇ ಆಗಿದ್ದರೆ ಅವರು ನಾರದನಾಗಿಯೇ ಬರಬೇಕಾಗಿತ್ತು. ಸೊ ಅದರಿಂದ ನೀನು ನಾರದ ಅಲ್ಲ. ಅದೇ ರೀತಿ ಸನಕಾದಿಗಳು ಅಂತ ಹೇಳಿದಾಗ ಸನಕಾದಿಗಳಿಗೂ ಕೂಡ ಅವರು ನೇರವಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು. ವೈಕುಂಠವನ್ನು ಕೂಡ ಯಾವುದೇ ಅನುಮತಿ ಇಲ್ಲದೆ ಸನಕಾದಿಗಳು ಪ್ರವೇಶ ಮಾಡುವಂತಹ ಸ್ವಾತಂತ್ರ್ಯ ಇದೆ. ವೈಕುಂಠವನ್ನೇ ಅವರು ಹೋಗಿ ತಲುಪಬಹುದು ಅಂತಂದ ಮೇಲೆ ಇನ್ನು ಈ ಲಂಕಾ ರಾಜ್ಯಕ್ಕೆ ಅವರು ಬರಬೇಕು ಅಂತಂದರೆ ಇಟ್ ಈಸ್ ವೆರಿ ಈಸಿ ಫಾರ್ ಈವನ್ ಫಾರ್ ಸನಕಾದಿಗಳು. ಅವರು ಕೂಡ ಏನು ಈ ರೀತಿ ಬ್ರಾಹ್ಮಣನಂತೆ ವೇಷವನ್ನು ಬದಲಾಯಿಸ್ಕೊಂಡು ಬರಬೇಕಾಗಿಲ್ಲ. ಸೊ ಆದ್ದರಿಂದ ಯು ಆರ್ ನಾಟ್ ಎ ನಾರದ, ಯು ಆರ್ ನಾಟ್ ಎ ಸನಕಾದಿ, ನೀನು ಅದು ಯಾರೂ ಅಲ್ಲ. ಮೇ ಬಿ ಯು ಆರ್ ಎ ಹರಿಭಕ್ತ, ಇರಲಿ, ಲೆಟ್ ಮೀ ನೋ ಹೂ ಯು ಆರ್. ಯಾರಿರಬಹುದು ನೀನು? ಯಾಕೆ ಬಂದಿದೀಯಾ ಇಲ್ಲಿಗೆ? ಯಾಕೆಂತಂದರೆ ಇಲ್ಲಿ ಅಷ್ಟು ಸುಲಭವಾಗಿ ಇಲ್ಲಿ ಹೊರಗಿನವರು ಬರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ, ನಾನು ನಿನ್ನನ್ನು ನೋಡಿದ ಕೂಡಲೇ ನಾನು ಗಮನಿಸ್ತಾ ಇದ್ದೀನಿ, ನನ್ನನ್ನು ನಾನೇ ಗಮನಿಸ್ತಾ ಇದ್ದೀನಿ. ನಿನ್ನನ್ನು ನೋಡ್ತಾ ಇದ್ದರೆ ಒಂದು ರೀತಿ ನನ್ನ ಹೃದಯದಲ್ಲಿ ಪ್ರೀತಿ ಹುಟ್ಟಿ ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ.
ನಾನು ನೋಡ್ತಾ ಇರೋದು ಯಾವಾಗ? ಈ ಕ್ಷಣದಿಂದ. ಇದಕ್ಕೆ ಹಿಂದೆ ಎಂದೂ ನೀನು ನನಗೆ ಸಿಕ್ಕಿಲ್ಲ, ನಾನು ನಿನ್ನನ್ನು ನೋಡಿಲ್ಲ. ನೋಡ್ತಾ ಇರೋದು ಯಾವಾಗ? ನನ್ನ ಕಿವಿಗೆ ರಾಮನಾಮದ ಶಬ್ದ ಬೀಳ್ತಲ್ಲ, ಆಗ ನಾನು ಕಣ್ಣರಳಿಸಿ ಯಾರು ನಾನಲ್ಲದೆ ಇಲ್ಲಿ ಮತ್ತೊಬ್ಬ ಯಾರು ರಾಮನಾಮವನ್ನು ಚಾಂಟ್ ಮಾಡ್ತಾ ಇದ್ದೇನೆ ಅನ್ನೋಂತಹದ್ದು ನಾನು ಕಣ್ಣರಳಿಸಿ ನೋಡಿದಾಗ ನನ್ನ ಎದುರುಗಡೆ ನೀನು ಕಂಡೆ. ಸೊ ನನಗೆ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಬ್ರಾಹ್ಮಣ ಈಸ್ ಡೂಯಿಂಗ್ ರಾಮನಾಮ ಜಪ ಅನ್ನೋಂತಹದ್ದು ಗೊತ್ತಾಯಿತು. ಸೊ ಈ ಕ್ಷಣದಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ಸೊ ಈ ಕ್ಷಣದಿಂದ ಅಂತಂದರೆ ನೀನು ನನಗೆ ತೀರಾ ಹೊಸಬ. ಆದರೂ ಕೂಡ ನನ್ನ ಹೃದಯ ನಿನ್ನನ್ನು ನೋಡಿದ ಕ್ಷಣದಿಂದ ಒಂದು ರೀತಿ ಹೃದಯದಲ್ಲಿ ಪ್ರೀತಿ ತುಂಬಿದೆ, ಪ್ರೀತಿ ಉಕ್ಕಿ ಹರಿತಾ ಇದೆ. ಏನೋ ನಿನ್ನನ್ನು ನೋಡಿದ್ರೆ ನೀನು ನನಗೆ ತುಂಬ ಚಿರಪರಿಚಿತ ಅನ್ನುವ ಭಾವನೆ ಉಂಟಾಗಿದೆ. ಎಲ್ಲೋ ಒಂದು ಕಡೆ ನೀನು ನನ್ನವನು ಅನ್ನುವಂತಹ ಭಾವ ನನ್ನಲ್ಲಿ ತುಂಬಿದೆ. ಆದರೂ ಕೂಡ ದೇರ್ ಈಸ್ ನೋ ಕ್ಲಾರಿಟಿ ಇಲ್ಲ ನನಗೆ. ಇಂತಹ ಅನುಭವಗಳಾಗ್ತಾ ಇದೆ. ಆದರೂ ಕೂಡ ನಾನು ಇದನ್ನು ನೇರವಾಗಿ ಇದು ಹೀಗೆ ಅಂತ ನಂಬಕ್ಕೆ ಆಗದೇ ಇರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ನೀನು ನೋಡಿದ್ರೆ ನನ್ನ ಹೃದಯದಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ ಮತ್ತು ನನ್ನ ಹೃದಯ ಅಂತರಾಳ ಹೇಳ್ತಾ ಇದೆ ನೀನು ನನಗೆ ಸೇರಿದವನು, ನೀ ಎಲ್ಲೋ ಒಂದು ರೀತಿ ನನ್ನವನು ಅನ್ನೋ ಭಾವ ನನ್ನಲ್ಲಿ ಉಂಟಾಗುವಂತೆ ನನ್ನ ಅಂತಃಕರಣ ಸೂಚಿಸ್ತಾ ಇದೆ. ಬಟ್ ಯು ಆರ್ ಅಪಿಯರಿಂಗ್ ಆಸ್ ಎ ಬ್ರಾಹ್ಮಣ. ಸೊ ಟೆಲ್ ಮಿ ಹೂ ಆರ್ ಯು. ಸೊ ಮೈ ಹಾರ್ಟ್ ಈಸ್ ಫಿಲ್ಡ್ ವಿತ್ ಯುವರ್ ಲವ್. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಥವಾ ನನಗೆ ಇನ್ನೂ ಒಂದು ಅನುಮಾನ ಬಂದಿದೆ. ಕಿ ತುಮ್ಹ ರಾಮುದೀನ ಅನುರಾಗಿ ಆಯಹು ಮೋಹಿ ಕರನ ಬಡಭಾಗಿ. ಅಥವಾ ನೀನೇನಾದ್ರೂ ಸ್ವತಃ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನೇ ಆಗಿದೆಯಾ? ನೀನು ಪ್ರಭು ರಾಮಚಂದ್ರನೇ ಆಗಿ ಬ್ರಾಹ್ಮಣ ರೂಪದಲ್ಲಿ ಏನಾದರೂ ಇಲ್ಲಿಗೆ ಲಂಕೆಗೆ ಬಂದಿದೀಯಾ? ನನಗೆ ಏನಂತೂ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ನಿನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ಹೃದಯದಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ. ಸೊ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನನಗೇನು ಅಂತಂದರೆ, ನಾನು ರಾಮನ ಭಕ್ತ. ಪ್ರಭು ರಾಮ ಈಸ್ ಮೈ ಲಾರ್ಡ್ ಆಲ್ಸೋ. ಸೊ ಒಂದು ವೇಳೆ ಪ್ರಭು ಶ್ರೀರಾಮಚಂದ್ರನೇ ಏನಾದರೂ ಈ ರೀತಿ ಲಂಕೆಗೆ ಬಂದು ಇಲ್ಲಿ ನನ್ನ ಮುಂದೆ ಬ್ರಾಹ್ಮಣನ ರೂಪದಲ್ಲಿ ನಿಂತಿದ್ದಾನ, ಮತ್ತು ಬ್ರಾಹ್ಮಣನ ರೂಪದಲ್ಲಿ ಇಲ್ಲಿ ಬಂದು ನಿಂತಿರೋದು ಲಂಕೆಗೆ ಯಾಕೆ ಬಂದಿದ್ದಾನೆ ಅಂತಂದರೆ, ನಾನು ಅವನ ಡಿವೋಟಿ, ಶ್ರೀರಾಮನ ಡಿವೋಟಿ, ನಾನು ಅವನ ಭಕ್ತ, ನಾನು ಅವನ ಸೇವಕ. ನಾನು ನನ್ನ ಹೃದಯದಲ್ಲಿ ಅವನನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ, ಅವನನ್ನು ಆರಾಧಿಸ್ತಾ ಇದ್ದೀನಿ. ನನಗೆ ಶ್ರೀರಾಮನ ಮೇಲೆ ಅತಿ ಹೆಚ್ಚಿನ ಒಲವು, ಪ್ರೀತಿ, ಗೌರವ, ಪೂಜ್ಯ ಭಾವ ಇವೆಲ್ಲ ತುಂಬಿದೆ. ಸೊ ಅದರಿಂದ ಒಂದು ವೇಳೆ ಶ್ರೀರಾಮನೇ ಈ ರೀತಿ ವೇಷ ಮರೆಸಿಕೊಂಡು ಬ್ರಾಹ್ಮಣನ ರೂಪದಲ್ಲಿ ಇಲ್ಲಿ ಬಂದು ನನ್ನ ಎದುರುಗಡೆ ನಿಂತುಕೊಂಡು ನನ್ನನ್ನು ಹರಸಿ ಆಶೀರ್ವಾದ ಮಾಡಬೇಕು ಅಂತ ಏನಾದರೂ ರಾಮಚಂದ್ರನೇ ಈ ರೀತಿ ಬಂದಿದ್ದಾನ ಅನ್ನುವಂತಹ ಸಂಶಯ ಕೂಡ ಇದೆ. ಒಂದು ವೇಳೆ ಅದೇ ನಿಜ ಆಗಿದ್ದ ಪಕ್ಷದಲ್ಲಿ ನೀನು ಪ್ರಭು ಶ್ರೀರಾಮಚಂದ್ರನ, ಇದು ಸಾಧ್ಯವಾ? ನಾನಿಲ್ಲಿ ನೋಡ್ತಾ ಇರುವಂತಹದ್ದು ಪ್ರಭು ಶ್ರೀರಾಮಚಂದ್ರನನ್ನ, ಇದು ಸಾಧ್ಯನಾ? ಏನೊಂದು ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಹರಿಸುವುದಕ್ಕೆ, ಆಶೀರ್ವಾದ ಮಾಡುವುದಕ್ಕೆ ಶ್ರೀರಾಮಚಂದ್ರ ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ, ನನಗೆ ಯಾತಕ್ಕೆ ಅವನೇ ಇಲ್ಲಿಗೆ ಬರಬೇಕಾಯಿತು ಅಂತಂದರೆ, ನಾನು ಐ ಆಮ್ ಎ ಬಡಭಾಗಿ, ಐ ಆಮ್ ಎ ಹೆಲ್ಪ್ಲೆಸ್ ಪೂರ್ ಡಿವೋಟಿ, ಐ ಆಮ್ ಎ ಹೆಲ್ಪ್ಲೆಸ್ ಆ್ಯಂಡ್ ವೆರಿ ಪುವರ್ ಡಿವೋಟಿ ಆಫ್ ಶ್ರೀರಾಮಚಂದ್ರ. ಯಾಕೆ ಅಂತಂದರೆ ಐ ಆಮ್ ಹಿಯರ್ ಇನ್ ದಿಸ್ ಲಂಕಾ ರಾಜ್ಯ, ನನಗೆ ಸ್ವಾತಂತ್ರ್ಯವೇ ಇಲ್ಲ. ಆದರೂ ಕೂಡ ನಾನು ನನ್ನ ಹೃದಯದಲ್ಲಿ ಶ್ರೀರಾಮಚಂದ್ರನನ್ನು ಆರಾಧಿಸಿ ಪೂಜಿಸಿ ಪ್ರೀತಿ ತೋರಿಸ್ತಾ ಇದ್ದೀನಿ. ಐ ಆಮ್ ಎ ಪುವರ್ ಡಿವೋಟಿ ಆಫ್ ಶ್ರೀರಾಮಚಂದ್ರ. ಸೊ ಅದು ಅವರಿಗೆ ಗೊತ್ತಾಗಿದೆ, ಶ್ರೀರಾಮಚಂದ್ರನಿಗೆ ಗೊತ್ತಾಗಿದೆ ನಾನು ಅವನ ಡಿವೋಟಿ ಎನ್ನುವಂತಹದ್ದು ಅವನಿಗೆ ಗೊತ್ತಿದೆ. ಬಿಕಾಸ್ ಹೀ ಈಸ್ ಎ ಪ್ರಭು, ಹೀ ಈಸ್ ಎ ಪರಮಾತ್ಮ. ಸೊ ಶ್ರೀರಾಮನ ಭಕ್ತನು ನಾನು ಅನ್ನೋದು ಅವನಿಗೆ ಗೊತ್ತಾಗಿರೋದ್ರಿಂದ ನನ್ನ ಮೇಲೆ ಅವನಿಗೆ ಕರುಣೆ ಬಂದು ನನ್ನನ್ನು ಉದ್ಧರಿಸಲು ಅಂತಂದರೆ, ನಾನು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಲ್ಲ ಇಂತಹವರ ಮಧ್ಯದಲ್ಲಿ, ಅದಕ್ಕೆ ನನ್ನನ್ನು ಉದ್ಧರಿಸಲು ಏನಾದರೂ ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಈ ರೀತಿ ಬಂದು ನನ್ನ ಮುಂದೆ ನಿಂತಿದ್ದಾನ. ನನಗೆ ಏನೊಂದು ಅರ್ಥ ಆಗ್ತಾ ಇಲ್ಲ. ಅಟ್ಟರ್ ಕನ್ಫ್ಯೂಷನ್. ಸೊ ಟೆಲ್ ಮಿ ಹೂ ಆರ್ ಯು. ಸೊ ಯಾರಪ್ಪ ನೀನು?
ಆರ್ ಯು ಭಗವಾನ್ ಹಿಮ್ಸೆಲ್ಫ್? ಅಲ್ಲ ಅಂತಂದರೆ ನೀನು ಯಾರು? ನೀನು ಶ್ರೀರಾಮಚಂದ್ರ ಅಲ್ಲ ಅಂತಂದರೆ ಓಕೆ, ಯು ಆರ್ ನಾಟ್ ರಾಮಚಂದ್ರ, ಬಟ್ ಹೂ ಆರ್ ಯು? ಯು ಟೆಲ್ ಮೀ. ಸೊ ಹೀಗೆ ಹೃದಯವನ್ನು ತುಂಬಿ ವಿಭೀಷಣ ಮಾತನಾಡ್ತಾ ಇದ್ದಾಗ ಈ ಮಾತುಗಳನ್ನು ಕೇಳಿ ಹನುಮಂತನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಒಂದು ರೀತಿ ಅವನಿಗೆ ತುಂಬ ಸಂತೋಷ ಕೂಡ ಆಗುತ್ತೆ. ಯಾಕೆಂತಂದರೆ ಅವನು ಪ್ರಭು ಶ್ರೀರಾಮಚಂದ್ರನನ್ನ ಹೀ ಈಸ್ ಮೈ ಲಾರ್ಡ್ ಅಂತ ಹೇಳಿದ್ದಾನೆ, ನಾನು ಅವನ ಪರಮ ಭಕ್ತ ಅಂತ ಹೇಳ್ಕೊಂಡಿದ್ದಾನೆ. ಸೊ ಇದು ಹನುಮಂತನಿಗೆ ಈ ವಿಭೀಷಣನ ಮಾತುಕತೆಗಳಿಂದ ಅವನಿಗೆ ಮತ್ತೊಂದು ಸ್ಪಷ್ಟತೆ ಸಿಗುತ್ತೆ. ಅದೇನು ಅಂತಂದರೆ ಎಸ್, ಹೀ ಈಸ್ ಅ ಸಜ್ಜನ ಅನ್ನುವಂತಹದ್ದು ಹನುಮಂತನಿಗೆ ಕನ್ಫರ್ಮ್ ಆಗುತ್ತೆ. ನೋ ಡೌಟ್ ದಿಸ್ ಪರ್ಸನ್ ಈಸ್ ನನ್ ಅದರ್ ದ್ಯಾನ್ ಶ್ರೀರಾಮ ಭಕ್ತ. ದರ್ ಇಸ್ ನೋ ಡೌಟ್. ಇನ್ನು ನಾನು ವ್ರತ ಅನುಮಾನ ಪಡುವಂತಹದ್ರಲ್ಲಿ ಅರ್ಥ ಇಲ್ಲ, ಇಟ್ ಈಸ್ ವ್ಯರ್ಥ. ಸೊ ಅದರಿಂದ ಇನ್ನು ನಾನು ಇಂತಹ ಸಂಶಯಗಳನ್ನು ಪಡೋದಿಲ್ಲ. ಈಗ ನನ್ನಲ್ಲಿ ಯಾವುದೇ ರೀತಿಯ ಸಂಶಯಗಳು ಉಳಿದಿಲ್ಲ. ನಾನು ಮತ್ತೆ ಪರೀಕ್ಷೆ ಮಾಡಬೇಕು ಅನ್ನೋಂತಹದ್ದೇನೂ ಇಲ್ಲ. ಅಫ್ಕೋರ್ಸ್ ಐ ಆಮ್ ಎ ಸ್ಪೈ, ಬಟ್ ಆಯಿತು, ಎವ್ರಿಥಿಂಗ್ ಈಸ್ ಡನ್. ಏನೇನು ಮಾಡಬೇಕಾಗಿದೆ ಎಲ್ಲ ಮಾಡಿ ಈಗ ಕನ್ಫರ್ಮ್ ಆಗಿದೆ. ಆ್ಯಂಡ್ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹೀ ಈಸ್ ಅ ಶ್ರೀರಾಮ ಭಕ್ತ. ಹೀ ಈಸ್ ಆಲ್ಸೋ ಎ ಗ್ರೇಟ್ ಡಿವೋಟಿ ಆಫ್ ಪ್ರಭು ಶ್ರೀರಾಮಚಂದ್ರ. ಇಟ್ ಈಸ್ ಆಲ್ ಕನ್ಫರ್ಮ್ಡ್. ಸೊ ಹೀಗೆ ಎದುರಿಗೆ ನಿಂತಿರುವಂತಹದ್ದು ಸಜ್ಜನನೇ ಆಗಿರೋದ್ರಿಂದ ನಾನು ಇನ್ನೂ ಈ ರೀತಿ ಬ್ರಾಹ್ಮಣವನ್ನು ವೇಷವನ್ನು ತೊಟ್ಟು ಬಂದಿದ್ದೀನಿಲ್ಲ, ಈ ರೀತಿ ಮುಚ್ಚಿಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಎವ್ರಿಥಿಂಗ್ ಈಸ್ ಕ್ಲಿಯರ್. ಒಂದು ಕ್ಲಾರಿಟಿ ಸಿಕ್ತು, ನನಗೆ ಬೇಕಾಗಿತ್ತು, ಒಂದು ಕ್ಲಾರಿಟಿ ಬೇಕಿತ್ತು. ಆ ಕ್ಲಾರಿಟಿ ಈಗ ಸಿಕ್ಕಿದೆ ಅಂತಂದ ಮೇಲೆ ನಾನು ಇನ್ನು ಈ ರೀತಿ ವೇಷವನ್ನು ಹೈಡ್ ಮಾಡಿಕೊಳ್ಳೋದು ಅದು ಅನವಶ್ಯಕ, ಅಂತಹದ್ದೇನೂ ಇಲ್ಲ ಈಗ. ಹೀಗೆ ಹೇಳಿ ಹನುಮಂತ ಏನು ಮಾಡ್ತಾನೆ, ಆ ಕೂಡಲೇ ತನ್ನ ನಿಜ ರೂಪದಲ್ಲಿ ಬಂದು ಅವನಿಗೆ ತನ್ನ ಹೆಸರನ್ನು ಹೇಳಿಕೊಂಡು ಪರಿಚಯವನ್ನು ಮಾಡ್ಕೋತಾನೆ. ಹೌದಪ್ಪ, ಯು ಆರ್ ರೈಟ್, ನಾನು ಹನುಮಂತ, ನಾನು ಕೂಡ ಶ್ರೀರಾಮನ ಭಕ್ತ ಅಂತ ಹೇಳಿ ಬ್ರಾಹ್ಮಣನ ರೂಪವನ್ನು ಕಳಚಿ ತನ್ನ ನಿಜ ರೂಪದಲ್ಲಿ ವಿಭೀಷಣನ ಎದುರಿಗೆ ಬಂದು ನಿಂತ್ಕೋತಾನೆ. ಸೊ ಆ್ಯಕ್ಚುಲಿ ವಿಭೀಷಣ ಇವನನ್ನು ಬ್ರಾಹ್ಮಣನ ರೂಪದಲ್ಲಿ ಮೊದಲು ನೋಡಿದ್ದೇ, ಆ ರೂಪದಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಹನುಮಂತ ಬಂದಿದ್ದಾನೆ. ಹನುಮಂತನನ್ನು ಈ ವಿಭೀಷಣ ನೋಡಿದಾಗ ಹಿ ವಾಸ್ ಇನ್ ಬ್ರಾಹ್ಮೀಣ್ ವೇಷ. ಸೊ ಅವನೊಬ್ಬ ಬ್ರಾಹ್ಮಣ ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿರ್ತಾನೆ. ನಮಸ್ಕರಿಸಿ ವಿಭೀಷಣ ಕೇಳ್ತಾನೆ, ದಯಮಾಡಿ ನಿಮ್ಮ ವೃತ್ತಾಂತವನ್ನು ನನಗೆ ತಿಳಿಸಿ ಅಂತ ಕೇಳ್ತಾನೆ. ಯಾಕೆಂತಂದರೆ ಅವನಿಗೆ ಆಶ್ಚರ್ಯ, ಒಬ್ಬ ಬ್ರಾಹ್ಮಣ ಲಂಕಾ ರಾಜ್ಯಕ್ಕೆ ಬಂದಿರುವಂತಹದ್ದು ಅದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಇಲ್ಲಿ ಬ್ರಾಹ್ಮಣನನ್ನು ನಾನು ನೋಡಿರೋದ್ರಿಂದ ನಾನು ಅವನಿಗೆ ಕೈ ಮುಗಿದು ಕೇಳ್ಕೋಬೇಕು ಅಂತ ಅನಿಸಿದೆ ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆ ಮಾಡಿರ್ತಾನೆ. ಟೆಲ್ ಮಿ ಹೂ ಆರ್ ಯು, ನಿಮ್ಮ ವೃತ್ತಾಂತವನ್ನು ನನಗೆ ತಿಳಿಸಿ, ನೀವು ಯಾರು, ಏನು, ಎತ್ತ ಎಲ್ಲವನ್ನು ನನಗೆ ನೀಟಾಗಿ ತಿಳಿಸ್ಕೊಡಿ ಅಂತ ಕೇಳಿಕೊಂಡಿರ್ತಾನೆ. ಬಟ್ ಈಗ ಹನುಮಂತ ಅವನಿಗೆ ತನ್ನ ಬಗ್ಗೆ ನೀವು ಯಾರು ಅಂತ ಎಲ್ಲ ಅವನು ಕೇಳಿದಾನಲ್ಲ, ವಿಭೀಷಣ ನಿಮ್ಮ ವೃತ್ತಾಂತವನ್ನು ತಿಳಿಸಿ ಅಂತ. ಸೊ ಈಗ ಹನುಮಂತ ಏನು ಮಾಡ್ತಾನೆ, ವಿಭೀಷಣ ನನ್ನ ಬಗ್ಗೆ ಕೇಳಿದ್ದಾನೆ ನಿಜ, ಆದರೆ ನಾನು ಶ್ರೀರಾಮನ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಇನ್ಸ್ಟೆಡ್ ಆಫ್ ಟೆಲಿಂಗ್ ಹಿಸ್ ನಿಜಕಥಾ, ಇನ್ಸ್ಟೆಡ್ ಆಫ್ ಟಾಕಿಂಗ್ ನಿಜಕಥಾ, ಹಿ ಸ್ಟಾರ್ಟ್ಸ್ ಟಾಕಿಂಗ್ ಶ್ರೀರಾಮ ಕಥಾ. ಸೊ ಪ್ರಭು ಶ್ರೀರಾಮನ ಬಗ್ಗೆ ವಿಭೀಷಣನೊಂದಿಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಪ್ರಭು ಶ್ರೀರಾಮನ ಗುಣಗಾನವನ್ನು ಮಾಡ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ತವ ಹನುಮಂತ ಕಹಿ ಸವ ರಾಮ ಕಥಾ ನಿಜ ನಾಮ ಸುನತ ಜುಗಲತನ ಪುಲಕ ಮನ ಮಗನ ಸುಮಿರಿ ಗುಣ ಗ್ರಾಮ. ಸೊ ವಿಭೀಷಣ ಹನುಮಂತನಲ್ಲಿ ಆ್ಯಕ್ಚುಲಾಗಿ ಕೇಳಿದ್ದೇನು ಅಂತಂದರೆ, ನೀನು ಯಾರು, ಎಲ್ಲಿಂದ ಬಂದಿದ್ದು, ನೀನು ಹೇಗೆ ಲಂಕೆಯನ್ನು ತಲುಪಿದೆ. ಯಾಕೆಂತಂದರೆ ಒಬ್ಬ ಬ್ರಾಹ್ಮಣ ಲಂಕೆಗೆ ಬರೋದು ಅಂತಂದರೆ ಆಶ್ಚರ್ಯ. ಅದರಿಂದ ವಿಭೀಷಣನ ಕೇಳ್ತಾನೆ, ಯಾರು ನೀನು, ಎಲ್ಲಿಂದ ಬಂದಿದೀಯಾ, ನೀನು ಲಂಕೆಯನ್ನು ಪ್ರವೇಶ ಮಾಡಿದ್ದಾದರೂ ಹೇಗೆ, ನೀನು ಲಂಕೆಯನ್ನು ತಲುಪಿದ್ದಾದರೂ ಹೇಗೆ, ಸಮುದ್ರವನ್ನು ದಾಟಿದೆಯಾ ನೀನು. ಸೊ ಅದೆಲ್ಲವನ್ನು ವಿಭೀಷಣನ ಕೇಳ್ತಾನೆ. ಬಟ್ ಹನುಮಂತ ಇದು ಯಾವುದು ಹೇಳ್ಕೊಳ್ಳೇನ, ನಾನು ಸಮುದ್ರವನ್ನು ಹಾರಿ ದಾಟಿ ಬಂದೆ. ಸಮುದ್ರವನ್ನು ದಾಟುವಂತಹ ಸಂದರ್ಭದಲ್ಲಿ ಅವನು
3 ರೀತಿಯ ಅಡಚಣೆಗಳನ್ನು ಎದುರಿಸಿ ಅದನ್ನು ನಿವಾರಿಸಿಕೊಂಡಿರುವಂತಹ ವೃತ್ತಾಂತವನ್ನಾಗಲಿ ಹೇಳ್ಕೊಳ್ಳಿಲ್ಲ. ಸೊ ಸಮುದ್ರ ದಾಟಿದ್ದಾಗಲಿ, ಅಲ್ಲಿ ಎದುರಾದ ಸಮಸ್ಯೆಗಳನ್ನಾಗಲಿ ಮತ್ತು ಅವುಗಳ ಪರಿಹಾರವನ್ನು ಹೇಗೆ ಮಾಡಿಕೊಂಡ ಅನ್ನುವಂಥದ್ದಾಗಲಿ, ಆ ನಂತರದಲ್ಲಿ ಲಂಕೆಗೆ ಬಂದು ಸಮುದ್ರವನ್ನು ದಾಟಿದ ನಂತರ ಆ ಸುಬೇಲ ಪರ್ವತವನ್ನು ಏರಿ ಆ ದುರ್ಗಮವಾದ ಕೋಟೆಯ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಲಂಕಿಣಿಯನ್ನು ನೋಡ್ತಾನೆ. ಲಂಕಿಣಿಯನ್ನು ನೋಡಿ ಅವಳು, ನಾನು ನಿನ್ನ ತಿಂತೀನಿ, ಯು ಆರ್ ಎ ಥೀಫ್, ನೀನು ಮೂರ್ಖ, ಯು ಆರ್ ಎ ಫೂಲ್ ಅಂತ ಹನುಮಂತನನ್ನು ನಿಂದಿಸಿದಾಗ ಹನುಮಂತ ಅವಳಿಗೆ ಒಂದು ಮುಷ್ಟಿ ಪ್ರಹಾರವನ್ನು ಮಾಡ್ತಾನೆ. ಸೊ ಇದು ಯಾವುದೂ ಅವನು ವಿಭೀಷಣ ಕೇಳೋದಕ್ಕೆ ಹೇಳ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಹನುಮಂತ ಇದೇನು ದೊಡ್ಡದೇ ಅಲ್ಲ, ಈ ವಿಚಾರ ಎಲ್ಲ. ನಾನು ಸಮುದ್ರವನ್ನು ಹಾರಬೇಕಾದ್ರೆ ಹಾಗಾಯಿತು, ಹೀಗಾಯಿತು, 3 ರೀತಿಯ ಅಡಚಣೆಗಳು ಬಂತು, ಮೈನಾಕ ಪರ್ವತ, ಅದು ಇದು, ಸೋ ಮೆನಿ ಥಿಂಗ್ಸ್, ನಥಿಂಗ್, ಇಟ್ಸ್ ಆಲ್ ನಥಿಂಗ್. ಈವನ್ ಲಂಕಿಣಿಯನ್ನು ಅವನು ನೋಡಿದ ಸಂದರ್ಭದಲ್ಲಿ ಲಂಕಿಣಿ, ನಾನು ಇನ್ನು ತಿಂತೀನಿ ಅಂತಂದಾಗ ಕೇವಲ ಎಡಗೈಯಿಂದ ಒಂದು ಮುಷ್ಟಿ ಪ್ರಹಾರ, ಆ ಮುಷ್ಟಿ ಪ್ರಹಾರ ಎಷ್ಟು ಬಲವಾಗಿ ಅವಳಿಗೆ ಆ ಪ್ರಹಾರ ಆಯಿತು ಅಂತಂದರೆ ಬಾಯಿಯಿಂದ ರಕ್ತ ಬರೋ ಹಾಗೆ ಅವಳು ನೆಲಕ್ಕೆ ಉರುಳಿ ಬೀಳ್ತಾಳೆ. ಬಹಳ ಸಾವರಿಸಿಕೊಂಡು ಅವಳು ಎದ್ನಿಲ್ತಾಳೆ. ಎದ್ನಿಲ್ಲುವಂತಹ ಅವಶ್ಯಕತೆ ಇರೋದಿಲ್ಲ, ಬಟ್ ಅವಳಿಗೆ ಕೆಲವು ಹಳೆಯ ಪೂರ್ವ ವೃತ್ತಾಂತಗಳು ಅವಳಿಗೆ ನೆನಪಿಗೆ ಬರುತ್ತೆ. ನೌ ಇಟ್ ಈಸ್ ಟೈಮ್, ಶಿ ರಿಯಲೈಸ್ಡ್ ಸಮಥಿಂಗ್ ಆ್ಯಂಡ್ ಶಿ ವಾಂಟ್ಸ್ ಟು ಡಿಸ್ಕ್ಲೋಸ್ ಆ್ಯಂಡ್ ಡಿಸ್ಕಸ್ ಸಮಥಿಂಗ್ ವಿತ್ ಹನುಮಂತ. ಸೊ ಅದು ಅವಳ ನೆನಪಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ನಾನು ಹನುಮಂತನೊಂದಿಗೆ ಮಾತನಾಡದೆ ಹೋದರೆ, ನಿಜ ವಿಚಾರವನ್ನು ನಾನು ತಿಳಿಸದೆ ಹೋದರೆ, ನಾನು ಏನು ಹೇಳದೆ ಹೋದರೆ, ಹನುಮಂತ ಅವನು ಬಂದು ಮತ್ತೆ ನನಗೆ ಇನ್ನೊಂದು ಪ್ರಹಾರವನ್ನು ಕೂಡ ಮಾಡಬಹುದು. ಒಂದು ಪ್ರಹಾರನೇ, ಅದು ಎಡಗೈ ಮುಷ್ಟಿ ಪ್ರಹಾರ, ಒಂದರಲ್ಲಿ ನಾನು ಈ ರೀತಿ ಇಷ್ಟೊಂದು ನೋವು ಅನುಭವಿಸ್ತಾ ಕೆಳಗೆ ಬೀಳೋ ಹಾಗಾಯಿತು. ಮತ್ತೆ ಇನ್ನೊಮ್ಮೆ ಏನಾದರೂ ಹನುಮಂತ ಈ ರೀತಿ ನನಗೆ ಪೆಟ್ಟು ಕೊಟ್ಟರೆ ನಾನು ಮತ್ತೆ ಬದುಕುವಂತಹ ಸಾಧ್ಯತೆಯೇ ಇಲ್ಲ. ಒಂದು ವೇಳೆ ನನಗೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗಿ ಹೋದರೆ, ನಾನು ಹನುಮಂತನೊಂದಿಗೆ ಮಾತನಾಡಬೇಕಾಗಿರುವಂತಹ ಅನೇಕ ವಿಚಾರಗಳು, ಅನೇಕ ಸತ್ಯಗಳು ಹಾಗೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಐ ಶುಡ್ ನಾಟ್ ಡೈ, ಸೊ ಹಿ ಶುಡ್ ನಾಟ್ ಹಿಟ್ ಮೀ. ಸೊ ಅವಳೇನು ಮಾಡ್ತಾಳೆ, ಸಾವರಿಸ್ಕೊಂಡು ಎದ್ದು ನಿಂತ್ಕೊಂಡು ಕೈಗಳನ್ನು ಮುಗಿದು ಹನುಮಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಹೇ ಹನುಮಂತ, ನೀನು ಒಂದು ಮುಷ್ಟಿ ಪ್ರಹಾರ ನನ್ನನ್ನು ಇಷ್ಟೊಂದು ಘಾಸಿಗೊಳಿಸಿದೆ, ಇನ್ನು ನೀನು ನನಗೆ ಹೊಡಿಬೇಡ, ನಾನು ನಿನ್ನ ಜೊತೆ ಮಾತನಾಡುವಂತಹದ್ದಿದೆ. ಸೊ ಇಂತಹ ಅನೇಕ ಘಟನೆಗಳು. ನೀನು ಲಂಕೆಗೆ ಹೇಗೆ ಬಂದೆ ಎನ್ನುವಂತಹದ್ದು ವಿಭೀಷಣನ ಪ್ರಶ್ನೆ. ಸೊ ಹನುಮಂತ ಇವೆಲ್ಲವನ್ನ ಹೇಳ್ಕೋಬೇಕಿತ್ತು, ಬಟ್ ಅವನಿಗೆ ಹನುಮಂತಂಗೆ ಏನು ಅಂತಂದರೆ, ದೀಸ್ ಆರ್ ಆಲ್ ನಥಿಂಗ್. ಇದು ಯಾವುದು ನಾನು ಸಾಧಿಸಿದ್ದಲ್ಲ, ಇದು ಯಾವುದು ಸಮುದ್ರವನ್ನು ದಾಟಿದ್ದಾಗಲಿ, ಎದುರಾದ ಸಮಸ್ಯೆಗಳನ್ನು ನಿವಾರಿಸಿಕೊಂಡಿದ್ದಾಗಲಿ, ಲಂಕಿಣಿಯನ್ನು ಎದುರಿಸಿ ಈಗ ಇಲ್ಲಿ ಒಳಗಡೆ ಬಂದು ನಿನ್ನೆ ಎದುರುಗಡೆ ಬಂದು ಮಾತನಾಡ್ತೇನೆ, ಇಲ್ಲಿವರೆಗೆ ನಡೆದಂತಹ ಇಲ್ಲಿ ಈ ಯಾವ ಘಟನೆಯಲ್ಲೂ ನನ್ನದು ಏನೂ ಪಾತ್ರ ಇಲ್ಲ. ಎಲ್ಲ ಪ್ರಭು ಶ್ರೀರಾಮನ ಕೃಪಾ, ಅವನ ಕೃಪಾದೃಷ್ಟಿ, ಅವನ ಡಿವೈನ್ ಗ್ರೇಸ್, ಅವನ ಬ್ಲೆಸ್ಸಿಂಗ್ಸ್ ಈ ಎಲ್ಲ ಕೆಲಸಗಳನ್ನು ನನ್ನ ಕೈನಲ್ಲಿ ಮಾಡಿಸಿದೆ. ಅದರಿಂದ ನಾನು ಹೇಳ್ಕೊಳ್ಳೋವಂತಹದ್ದೇನೂ ಇಲ್ಲ ಅಂತ ಅವನೇನು ಮಾಡ್ತಾನೆ, ಇದ್ಯಾವುದು ಹೇಳಲೇ ಇಲ್ಲ, ಇದ್ಯಾವುದು ಹೇಳಲಿಲ್ಲ, ಇದ್ಯಾವುದು ಹೇಳ್ಕೊಳ್ಳುವಂತಹ ಸಾಧನೆ ಅಲ್ಲ, ಇದೆಲ್ಲ ಬಹಳ ಸುಲಭವಾಗಿ ನಡೆದು ಹೋಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಇದು ಪ್ರಭು ಶ್ರೀರಾಮಚಂದ್ರನ ಕೃಪಾದೃಷ್ಟಿ ನನ್ನ ಮೇಲಿದ್ದ ಕಾರಣದಿಂದ. ಈವನ್ ಲಂಕಿಣಿ ಕೂಡ ಅವಳದೇ ಹೇಳ್ತಾಳೆ, ನೌ ಯು ಆರ್ ಎಂಟರಿಂಗ್ ದಿ ಲಂಕಾಪುರ, ನೌ ಯು ಡೋಂಟ್ ರಿಕ್ವೈರ್ ಮೈ ಪರ್ಮಿಷನ್. ಸೊ ನನ್ನ ಅನುಮತಿ ಬೇಡ. ಸೊ ಕೀಪ್ ದಿ ಪ್ರಭು ಶ್ರೀರಾಮಚಂದ್ರ ಇನ್ ಯುವರ್ ಹಾರ್ಟ್ ಆ್ಯಂಡ್ ಚಾಂಟ್ ಶ್ರೀರಾಮಚಂದ್ರಸ್ ನೇಮ್ ಆ್ಯಂಡ್ ಎಂಟರ್ ದಿ ಪುರ. ಶಿ ಆಲ್ಸೋ ಬ್ಲೆಸಸ್. ಸೊ ಅದಕ್ಕೆ ಅವನು ಹಿ ನೋಸ್ ಆಲ್ ದಿಸ್, ದಿ ಶಕ್ತಿ, ದಿ ಪವರ್ ಆಫ್ ಪ್ರಭು ಶ್ರೀರಾಮಚಂದ್ರ. ಸೊ ಅದರಿಂದ ಇಲ್ಲಿ ನನ್ನ ಪಾತ್ರ ಏನೇನೂ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಪ್ರಭು ಶ್ರೀರಾಮನ ಕೃಪಾದೃಷ್ಟಿ, ಎಲ್ಲವೂ ಅವನ ದಯೆ ಅಂತ ಹೇಳಿ ಸಂಪೂರ್ಣವಾಗಿ ಹಿ ಗೇವ್ ಆಲ್ ದ ಕ್ರೆಡಿಟ್ಸ್ ಟು ಪ್ರಭು ಶ್ರೀರಾಮಚಂದ್ರ. ಇದು ಯಾವುದೋ ನನ್ನಿಂದ ಏನೂ ನಡೆದೇ ಇಲ್ಲ, ಐ ಆಮ್ ನಥಿಂಗ್, ನಾನು ಎಷ್ಟರವನು ಮಹಾ. ಇದೆಲ್ಲ ಕೇವಲ ಪ್ರಭು ಶ್ರೀರಾಮ ನನ್ನ ಮೇಲೆ ಇಟ್ಟಿರುವಂತಹ ಆ ಒಂದು ಕೃಪಾ ದೃಷ್ಟಿ ಇದೆಯಲ್ಲ, ಅದು ಇದನ್ನೆಲ್ಲ ಮಾಡಿಸ್ಬಿಡ್ತು. ನಂದೇನೂ ಇಲ್ಲ. ದಿಸ್ ಈಸ್ ದಿ ಪವರ್ ಆಫ್ ಪ್ರಭು ಶ್ರೀರಾಮಚಂದ್ರ. ಸೊ ವಿಭೀಷಣನಿಗೆ ತನ್ನ ನಿಜ ರೂಪವನ್ನು ತೋರಿಸಿ ಅವನು ಹೇಳ್ತಾನೆ, ನಾನು ಶ್ರೀರಾಮನ ದೂತ, ನಾನು ಅವನ ಕಾರ್ಯಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ.
ನನ್ನ ಹೆಸರು ಹನುಮಂತ, ನಾನು ಪ್ರಭು ಶ್ರೀರಾಮನ ಭಕ್ತ, ಸೇವಕ ಮತ್ತು ದೂತನಾಗಿ ಅವನ ಕಾರ್ಯಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಮೈ ನೇಮ್ ಇಸ್ ಹನುಮಂತ, ನನ್ನನ್ನು ಹನುಮಂತ ಅಂತ ಕರೀತಾರೆ. ಸೊ ಇವೆಲ್ಲವನ್ನ ಹನುಮಂತ ವಿಭೀಷಣನ್ಗೆ ಹೇಳುವಂತಹ ಸಂದರ್ಭದಲ್ಲಿ ವಿಭೀಷಣ ಹನುಮಂತನ ಈ ಮಾತುಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರಿಬ್ಬರ ಶರೀರಗಳು ಕೂಡ, ಅಂತಂದರೆ ಹನುಮಂತ ರಾಮನ ಬಗ್ಗೆ ಮಾತನಾಡ್ತಾ ಇರುವಂತಹ ಈ ಸಂದರ್ಭ, ರಾಮನ ಬಗ್ಗೆ ಹನುಮಂತ ಹೇಳಿರುವಂತಹ ವಿಚಾರಗಳನ್ನು ಕೇಳಿದಂತಹ ಈ ಸಂದರ್ಭದಲ್ಲಿ ಅವರಿಬ್ಬರ ಶರೀರಗಳು ಕೂಡ ಒಂದು ರೀತಿ ರೋಮಾಂಚನಗೊಂಡವು. ಸೊ ಶ್ರೀರಾಮನ ದಯೆ, ಗುಣ ಇತ್ಯಾದಿಗಳನ್ನು ನೆನೆದು ಇಬ್ಬರ ಮನಸ್ಸು ಕೂಡ ಪ್ರೇಮಾನಂದದಲ್ಲಿ ಮುಳುಗಿ ಹೋಯಿತು. ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಶ್ರೀರಾಮಸ್ ಡಿವೋಟೀಸ್. ಸೊ ಇದನ್ನು ಕೇಳಿದಾಗ ಹನುಮಂತನಿಗೂ ರೋಮಾಂಚನ ಆಗುತ್ತೆ, ವಿಭೀಷಣನಿಗೂ ರೋಮಾಂಚನ ಆಗುತ್ತೆ. ಬೋತ್ ಆಫ್ ದಮ್ ಆರ್ ಗ್ರೇಟ್ ಡಿವೋಟೀಸ್ ಆಫ್ ಶ್ರೀರಾಮ. ಸೊ ನಾವು ಹನುಮಂತನ ವಿಚಾರ ಸ್ವಲ್ಪ ಮಟ್ಟಿಗೆ ವಿಭೀಷಣನಿಗೆ ಗೊತ್ತಾಗುತ್ತೆ. ಈಗ ನಾವು ವಿಭೀಷಣ ಸ್ಪೀಕ್ಸ್. ಸೊ ಹನುಮಂತ ಹೇಳಬೇಕಾಗಿರುವಂತಹದ್ದೆಲ್ಲವನ್ನು ಹೇಳ್ತಾನೆ. ಈಗ ವಿಭೀಷಣ ಅವನು ಮಾತನಾಡ್ತಾನೆ. ಸುನಹು ಪವನ ಸುತರ ಹನಿ ಹಮಾರಿ ಜಿಮಿ ದಸನನಿ ಮೊಹೋ ಜಿಬ ಬಿಚಾರಿ ತಾತ ಕಬುಹು ಮೋಹಿ ಜಾನಿ ಅನಾಥ ಕರಿಹು ಕೃಪಾ ಭಾನುಕುಲನಾಥ. ಸೊ ವಿಭೀಷಣ ಹೇಳ್ತಾನೆ, ಹೇ ಪವನ ಸುತ, ಹೇ ವಾಯುಪುತ್ರ, ಹೇ ಹನುಮಂತ, ಹನುಮಾನ್ ಜಿ ಕೇಳಿಸ್ಕೋ. ಇಲ್ಲಿ ನಾನು ಹೇಗಿದ್ದೀನಿ ಅನ್ನೋದು ನಿನಗೆ ಗೊತ್ತಾಗಬೇಕು. ಬಿಕಾಸ್ ನಾನು ಶ್ರೀರಾಮಚಂದ್ರನ ಪರಮ ಭಕ್ತ ಅಂತ ನಾನು ಹೇಳ್ಕೊಂಡಿದ್ದೀನಿ. ಆದರೆ ನನ್ನ ಅವಸ್ಥೆ ಇಲ್ಲಿ ಲಂಕಾ ರಾಜ್ಯದಲ್ಲಿ ಹೇಗಿದೆ ಅನ್ನುವಂಥದ್ದು ನಿನಗೆ ಗೊತ್ತಾಗಬೇಕು. ನಾನು ಎಲ್ಲರಂತೆ ನಾನಿಲ್ಲಿ ತುಂಬ ಆರಾಮವಾಗಿಲ್ಲ. ನನ್ನ ಪರಿಸ್ಥಿತಿನೇ ಬೇರೆ. ಸೊ ನನ್ನ ಪರಿಸ್ಥಿತಿಯನ್ನು ಕುರಿತು ನಿನಗೆ ಹೇಳ್ತೀನಿ. ನನ್ನ ಪರಿಸ್ಥಿತಿಯನ್ನು ನೀನು ಸ್ವಲ್ಪ ಆಲಿಸು, ನಿನಗೆ ಗೊತ್ತಾಗುತ್ತೆ ನಾನಿಲ್ಲಿ ಹೇಗೆ ಇದ್ದೀನಿ ಈ ಲಂಕಾ ರಾಜ್ಯದಲ್ಲಿ ಅನ್ನುವಂತಹದ್ದು ನಿನಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಲಂಕೆಯಲ್ಲಿ ಸುಖವಾಗಿಲ್ಲ. ಇನ್ಫ್ಯಾಕ್ಟ್ ಲಂಕಾಸುರ, ದಟ್ ಈಸ್ ರಾವಣ, ಈಸ್ ಮೈ ಓನ್ ಬ್ರದರ್. ಸೊ ಲಂಕೆಯ ಅಧಿಪತಿಯ ಸಹೋದರ ನಾನು. ಸೊ ಲಂಕೆಯ ಅಧಿಪತಿಯ ಸಹೋದರ ಅಂತಂದರೆ ಎಷ್ಟು ವಿಜೃಂಭಣೆಯಿಂದ ನಾನು ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಬೇರೆ ಎಲ್ಲರ ಅಭಿಪ್ರಾಯ ಆ ರೀತಿ ಬಂದಿರುತ್ತೆ. ಯಾಕೆಂತಂದರೆ ಲಂಕಾಧಿಪತಿಯ ಸಹೋದರ. ಆದರೆ ಆ ರೀತಿ ಇಲ್ಲ, ಪರಿಸ್ಥಿತಿ ಆ ರೀತಿ ಇಲ್ಲ. ಸೊ ಲಂಕಾಧಿಪತಿ ರಾವಣನ ಸಹೋದರ ಆಗಿರಬಹುದು ನಾನು. ರಾವಣನಿಗೆ ಹೇಗೆ ಒಂದು ಭವ್ಯವಾದ ಅರಮನೆ ಇದೆಯೋ ಅದೇ ರೀತಿ ನನಗೂ ಕೂಡ ಒಂದು ಭವ್ಯವಾದ ಅರಮನೆ ಇದೆ, ಅದು ನಿಜ. ಇನ್ ಸ್ಪೈಟ್ ಆಫ್ ದಟ್ ನಾನು ಬಹಳ ಸಂಕಷ್ಟದಿಂದ ಜೀವನವನ್ನು ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಅದು ಗೊತ್ತಾಗೋದಿಲ್ಲ, ಅಷ್ಟು ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನನಗೂ ಕೂಡ ಒಂದು ಪ್ಯಾಲೇಸ್ ಇದೆ, ಭವ್ಯವಾದ ಮಹಲ್ ಇದು, ನಾನು ವಾಸ ಮಾಡ್ತಾ ಇರುವಂತಹದ್ದು. ಆದರೆ ನಾನು ಹೇಗೆ ವಾಸ ಮಾಡ್ತಾ ಇದ್ದೀನಿ ಅಂತಂದರೆ ದೆರ್ ಈಸ್ ನೋ ಸುಖ, ದೆರ್ ಈಸ್ ನೋ ಪೀಸ್ ಆಫ್ ಮೈಂಡ್, ದೆರ್ ಈಸ್ ನೋ ನೆಮ್ಮದಿ. ಬಟ್ ಪೀಪಲ್ ಆಫ್ ಲಂಕಾ, they recognize me as the brother of Lankasura. And Ravana has got a palace, even I have got a palace. ನನಗೂ ಕೂಡ ಅರಮನೆ ಇದೆ ಲಂಕೆಯಲ್ಲಿ. ಆದರೆ ಅರಮನೆಯ ಯಾವ ವೈಭೋಗಗಳು ಕೂಡ ನನ್ನ ಮನಸ್ಸನ್ನು ಶಾಂತಗೊಳಿಸ್ತಾ ಇಲ್ಲ. ನನ್ನ ಮನಸ್ಸಿಗೆ ಅದು ಯಾವುದು ಕೂಡ ತೃಪ್ತಿಯನ್ನು ಕೊಟ್ಟಿಲ್ಲ, ನೆಮ್ಮದಿಯನ್ನು ಕೊಟ್ಟಿಲ್ಲ. ನಾನು ಇಲ್ಲಿ ಸುಖವಾಗಿಲ್ಲ. ಆದರೆ ಇದು ಯಾರಿಗೂ ಕಾಣೋದಿಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈ ರೀತಿ ನಾನು ಇದೀನ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಯಾರಿಗೂ ಕಾಣೋದಿಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅವನು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ ವಿಭೀಷಣ. ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಈ ನಾಲಿಗೆ ಎನ್ನುವಂತಹದ್ದು ಹೇಗೆ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾಲಿಗೆ ಕಚ್ಕೊಂಡಾಗ ನೋವಾಗತ್ತೆ. ಯಾಕೆಂತಂದರೆ ಆಹಾರವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಹಲ್ಲುಗಳು ಬಹಳ ಬ್ಯುಸಿ, ವೆರಿ ಆ್ಯಕ್ಟಿವ್ಲಿ ಒಂದಕ್ಕೊಂದು ಮಸೀತಾ ಇರುತ್ತೆ. ಯಾಕೆಂತಂದರೆ ಆಹಾರವನ್ನು ಅಗದು ಜಗೆದು ತಿನ್ನಬೇಕು. ಸೊ ಇಂತಹ ಸಂದರ್ಭದಲ್ಲಿ ಮೇಲ್ಗಡೆಯ ಹಲ್ಲಿನ ಸಾಲು, ಕೆಳಗಡೆಯ ಹಲ್ಲಿನ ಸಾಲುಗಳು ಅವೆಲ್ಲ ಒಂದಕ್ಕೊಂದು ಪರಸ್ಪರವಾಗಿ ಎಲ್ಲವನ್ನ ಮಸೀತಾ ಇರುತ್ತವೆ.
ಆಹಾರವನ್ನು ಅಗದು ಜಗದು ತಿನ್ನಬೇಕಲ್ಲ, ಆ ರೀತಿ ಹಲ್ಲುಗಳು ಬಹಳ ಬಿಸಿಯಾಗಿ ಅಂತಹ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿ ಈ ಹಲ್ಲುಗಳ ನಡುವೆ ಈ ನನ್ನ ನಾಲಿಗೆ ಸಿಕ್ಕಾಕೊಂಡಾಗ ನಾಲಿಗೆ ಪರಿಸ್ಥಿತಿ ಏನಿರ್ಬೋದು, ಇಲ್ಲ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಆಹಾರವನ್ನು ಅಗಿಬೇಕಾಗಿರುವಂತಹ ಹಲ್ಲುಗಳು ಒಂದೊಮ್ಮೆ ನಾಲಿಗೆಯನ್ನೇನಾದರೂ ಸ್ವಲ್ಪ ಕಚ್ಚಿಬಿಟ್ರೆ ನಾಲಿಗೆಗೆ ಎಷ್ಟು ಹಿಂಸೆ ಆಗುತ್ತೆ. ನನ್ನ ಪರಿಸ್ಥಿತಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರೋ ನಾಲಿಗೆ ಹೇಗೆ ಒಂದು ಭಯದಲ್ಲಿರುತ್ತೆ, ಆ ರೀತಿ ರಾಕ್ಷಸರ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ. ನಾಲಿಗೆಯ ಪರಿಸ್ಥಿತಿಗಿಂತ ಭಿನ್ನವಾಗಿಲ್ಲ ನನ್ನ ಜೀವನ. ಇಲ್ಲಿ ರಾಕ್ಷಸರ ಮಧ್ಯೆ ಬದುಕೋದು ಅಷ್ಟು ಸುಲಭ ಅಲ್ಲ. ಹೇಗೋ ಇದ್ದೀನಿ, ಈ ನಾಲಿಗೆ ಹೇಗೆ ಹಲ್ಲುಗಳ ನಡುವೆ ಇದೆಯೋ ಆ ರೀತಿ ನಾನು ಕೂಡ ರಾಕ್ಷಸರ ಮಧ್ಯೆ ಇದ್ದೀನಿ ನಾನು. ಆದರೆ ಇಲ್ಲಿ ನೆಮ್ಮದಿ ಇಲ್ಲ. ಸೊ ಈ ಒಂದು ಉದಾಹರಣೆಯಲ್ಲಿ ನಾವೇನು ಅರ್ಥ ಮಾಡ್ಕೋಬಹುದು ಅಂತಂದರೆ, ಸಾಮಾನ್ಯವಾಗಿ ಆಹಾರ ಅಂತ ಹೇಳಿದಾಗ ನಾವು ತಿನ್ನುವಂತಹ ಆಹಾರವನ್ನು ಚೆನ್ನಾಗಿ ನಾವು ಅಗಿದು ಜಗಿದು ತಿಂತೀವಿ. ಯಾಕೆಂದರೆ ಸುಲಭವಾಗಿ ಅದು ಜೀರ್ಣ ಆಗಬೇಕು. ನಾವೇನು ಆಹಾರನ ನೇರವಾಗಿ ಹಾಗೆ ಬಾಯಿಗೆ ಹಾಕ್ಕೊಂಡು ನಾವು ನುಂಗೋದಿಲ್ಲ, ಅದನ್ನು ಅಗಿತೀವಿ. ಯಾಕೆ ಅಂತಂದರೆ ಅದು ಒಳಗಡೆ ನೀಟಾಗಿ ಜೀರ್ಣ ಆಗಬೇಕು. ಅದು ಜೀರ್ಣವಾಗಿ ಆ ಆಹಾರ ಕೂಡ ಅನೇಕ ಬೇರೆ ಬೇರೆಯ ರೂಪವನ್ನು ಹೊಂದುತ್ತೆ ದೇಹದ ಒಳಗೆ ಹೋದಾಗ. ಆಹಾರದ ಕೆಲವು ಭಾಗ ಮಾಂಸ, ಮೂಳೆ, ಈ ರೀತಿ ಏನೇನೋ ಬದಲಾವಣೆಗಳಾಗತ್ತೆ. ಅದು ದೇಹದ ಬೆಳವಣಿಗೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಸ್ ಆಹಾರ. ಆ್ಯಂಡ್ ದಟ್ ಆಹಾರ ದಟ್ ಹ್ಯಾಸ್ ಟು ಡೈಜೆಸ್ಟ್. ಸೊ ಅದು ಡೈಜೆಸ್ಟ್ ಆಗಬೇಕು ಅಂತಂದರೆ ಆಹಾರವನ್ನು ಅಗದು ಜಗದು ತಿನ್ನಬೇಕು. ಸೊ ನಾಲಿಗೆಗೆ ಹೇಗೆ ಅಂತಂದರೆ ಈ ಹಲ್ಲುಗಳ ಮಧ್ಯೆ ಸೇರಿಕೊಂಡಾಗ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಹೇಗೆ ನಾವು ನಾಲಿಗೆಯನ್ನು ಕಚ್ತೀವಿ, ಆಗ ನಾಲಿಗೆಗೆ ಬಹಳ ನೋವಾಗುತ್ತೆ. ಆ ನಾಲಿಗೆಗೆ ತುಂಬ ನೋವಾದಾಗ ಆ ನೋವನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಗಮನ ಏನಾಗಿರುತ್ತೆ, ಆಹಾರವನ್ನು ನಾವು ಕಚ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಬೈ ಮಿಸ್ಟೇಕ್ ನಾವು ನಾಲಿಗೆಯನ್ನು ಕಡಿದಿರ್ತೀವಿ. ಆ ನೋವು ನಾವು ಅನುಭವಿಸ್ತೀವಲ್ಲ, ನಮಗೆ ಗೊತ್ತಾಗುತ್ತದು. ಅದು ಅಷ್ಟು ಸುಲಭವಾಗಿ ಆ ನೋವು ಒಂದು ಕ್ಷಣದಲ್ಲಿ ಮಾಯ ಆಗೋದಿಲ್ಲ. ಒಂದು ರೀತಿ ಆ ನೋವಿಗೆ ಕೋಪ ಕೂಡ ಬರುತ್ತೆ. ಎಂತಹ ಕೋಪ ಬರುತ್ತೆ ಅಂತಂದರೆ, ಈ ನಾಲಿಗೆಯನ್ನು ಈ ಹಲ್ಲುಗಳು ಕಚ್ಚಾಕ್ಬಿಟ್ಟು ಇಷ್ಟೊಂದು ನೋವು ಕೊಟ್ಟಿದೆಯಾ, ಅಷ್ಟು ಕೋಪ ಬರಬಹುದು, ಅಷ್ಟು ನೋವು ನಮಗಾಗಿರಬಹುದು. ಬಟ್ ನಾವು ಹಲ್ಲುಗಳನ್ನು ಕಿತ್ತಾಕಕ್ಕೆ ಹೋಗೋದಿಲ್ಲ. ಬಿಕಾಸ್ ನಾಲಿಗೆ ನಮ್ಮದೇ, ಹಲ್ಲುಗಳು ಕೂಡ ನಮ್ಮದೇ. ಒಂದು ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಇಂತಹ ಒಂದು ದುರ್ಘಟನೆ ನಡೀತು ಅಂತ ಹೇಳಿ ನಾವು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಲ್ಲುಗಳು ನಾಲ್ಗೆಗೆ ನಾನು ಕಚ್ಚಿಬಿಟ್ನಲ್ಲ ಅಂತ ಹೇಳಿ ದೇ ವಿಲ್ ನಾಟ್ ಕೇರ್. ಯಥಾ ಪ್ರಕಾರ ಇಟ್ ವಿಲ್ ಕಂಟಿನ್ಯೂ. ಮತ್ತೆ ಆಹಾರವನ್ನು ಅದು ಕಚ್ಚಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನಾಲಿಗೆ ನೋವು ಅನುಭವಿಸ್ತಾ ಇದ್ರೂ ಕೂಡ ಹಲ್ಲು ಅಯ್ಯೋ ನಾಲಿಗೆ ಒಂದು ಸ್ವಲ್ಪ ಅದಕ್ಕೆ ಒಂದು ಪರಿಸ್ಥಿತಿ ತಿಳಿಯಾಗೋವರೆಗೆ ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಹೇಳಿ ಹಲ್ಲುಗಳು ಸುಮ್ಮನೆ ಇರೋದಿಲ್ಲ. ಸೊ ಹಲ್ಲುಗಳು ದೇ ಕಂಟಿನ್ಯೂ ಈಟಿಂಗ್ ದಿ ಫುಡ್. ಸೊ ಇಟ್ ವಿಲ್ ನಾಟ್ ಕೇರ್. ಇನ್ಫ್ಯಾಕ್ಟ್ ನಾವು ಮಹಾಭಾರತ ನೋಡಿದಾಗ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಪರಿಸ್ಥಿತಿ ಕೂಡ ಆಲ್ಮೋಸ್ಟ್ ಲೈಕ್ ದಿಸ್. ಅವರು ಕೂಡ ಅನೇಕರ ಪ್ರಶ್ನೆ ಅದು, ಯಾಕೆ ಅವರು ಕೌರವರ ಜೊತೆ ಸೇರ್ಕೋತಾರೆ, ಪಾಂಡವರ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಾರೆ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಗ್ತಾ ಇದ್ದಾಗ ಭೀಷ್ಮಾಚಾರ್ಯರು ತಲೆ ಬಗ್ಗಿಸಿಕೊಂಡು ಕೂತಿರ್ತಾರೆ. ನಮಗೆ ಈ ಘಟನೆಗಳೆಲ್ಲ ನೆನಪಿಗೆ ಬಂದಾಗ ಭೀಷ್ಮಾಚಾರ್ಯರು ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಮೇಲೆ ಎದ್ದಿರುತ್ತೆ. ಹಿಸ್ ಪರಿಸ್ಥಿತಿ ಈಸ್ ಆಲ್ಮೋಸ್ಟ್ ಲೈಕ್ ದಿಸ್. ಹಲ್ಲುಗಳ ಮಧ್ಯೆ ಇರುವಂತಹ ನಾಲಿಗೆಯಂತೆ ಈವನ್ ದಿ ಪರಿಸ್ಥಿತಿ ಆಫ್ ಭೀಷ್ಮಾಚಾರ್ಯ ಅವ್ರದ್ದು ಕೂಡ ಹೆಚ್ಚು ಕಡಿಮೆ ಈ ರೀತಿಯಲ್ಲೇ ಇದ್ದಿರಬಹುದು. ಇಲ್ಲಿ ವಿಭೀಷಣ ಆ ರೀತಿ ಹೇಳ್ಕೊತಾ ಇದ್ದೇನೆ, ನನ್ನ ಪರಿಸ್ಥಿತಿ ಈ ರೀತಿ ಇದೆ. ಜೊತೆಗೆ ಇಲ್ಲಿ ನಾವು ಕಲಿಬೇಕಾಗಿರುವಂತಹ ಲೆಸನ್, ಯಾವಾಗಲೂ ಶಾಸ್ತ್ರ ಗ್ರಂಥಗಳಲ್ಲಿ ವೇದಾಂತದಲ್ಲಿ ರಾಮಾಯಣ ಮಹಾಭಾರತ ಅಂತ ಹೇಳಿದಾಗ ಅಲ್ಲಿ ನಾವು ಅದನ್ನು ಒಂದು ರೀತಿ ಕಥೆನಂತೆ ಓದ್ಕೊಂಡು ಹೋಗ್ತಾ ಇರ್ತೀವಿ, ಅರ್ಥ ಮಾಡ್ಕೋತಾ ಹೋಗ್ತಾ ಇರ್ತೀವಿ. ಅನೇಕ ಸಂದರ್ಭಗಳಲ್ಲಿ ವಿ ಪಿಕ್ಚರೈಸ್ ಆಲ್ಸೋ. ನಾವು ಇಷ್ಟಪಟ್ಟಾಗ ಒಂದು ರೀತಿ ನಾವು ನಮ್ಮ ಕಲ್ಪನೆಯಲ್ಲಿ ಅದೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆಯೇನೋ ಅನ್ನುವಂತೆ ಕೂಡ ನಾವು ಅವುಗಳನ್ನು ನಾವು ಅನುಭವಿಸ್ತೀವಿ.
ಬಿಕಾಸ್ ವಿ ಲೈಕ್ ಇಟ್. ಬಟ್ ಅಲ್ಲಿ ಇದು ಕೇವಲ ಕಥೆ ಆಗಬಾರ್ದು. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅಥವಾ ಒಂದು ಉಪನಿಷತ್ತಾಗಲಿ, ವೇದಾಂತ ಆಗಲಿ, ಅದು ಕೇವಲ ಒಂದು ಕತೆ, ಟೈಮ್ ಪಾಸ್, ಆ ರೀತಿ ಅಲ್ಲ. ಅಲ್ಲಿ ದ ಹಿಡನ್ ಲೆಸನ್ಸ್ ಆರ್ ದೇರ್. ಸೊ ದಟ್ ವಿ ಹ್ಯಾವ್ ಟು ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ತಾರೆ. ಸೊ ಅವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಕೂಡ ವಿಭೀಷಣ ಹೇಳ್ತಾನೆ, ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರುವಂತಹ ನಾಲಿಗೆಯಂತೆ ನನ್ನ ಪರಿಸ್ಥಿತಿ ಅಂತ ಅವನು ಹೇಳ್ಕೊಂಡಾಗ ನಮಗೆ ಗೊತ್ತು, ಯಾಕೆಂದರೆ ಇಂತಹ ಅನುಭವ ನಮಗೂ ಆಗಿರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ಆಹಾರವನ್ನು ತಿನ್ನುವಾಗ ಈ ರೀತಿ ಬೈ ಚಾನ್ಸ್ ನಾವು ನಾಲಿಗೆಯನ್ನು ಕಡ್ಕೊಂಡಿರ್ತೀವಿ. ನಮಗೆ ಗೊತ್ತು ನೋವು ಹೇಗಾಗಿರುತ್ತೆ. ಆ ನೋವನ್ನು ನಾವು ಅನುಭವಿಸಿರೋದ್ರಿಂದ ವಿ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಬಿ ದಿ ಪೇನ್ ಆಫ್ ದಿ ಟಂಗ್. ಬಟ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್, ದಟ್ ಈಸ್ ಇಂಪಾರ್ಟೆಂಟ್. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿ ಪೇನ್ ಆಫ್ ದಿ ಟಂಗ್. ನಾಲಿಗೆ ಆ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡು ಆ ಹಲ್ಲುಗಳು ನಾಲಿಗೆಯನ್ನು ಕಚ್ಚಿದಾಗ ಆದಂತಹ ನೋವಿನ ಅನುಭವ ನಮಗಾಗಿದೆ. ಬಟ್ ನಾವು ಆ ಲೆಸನ್ ಕಡೆ ಗಮನ ಕೊಟ್ಟಿದ್ದೀವ. ವಾಟ್ ಈಸ್ ದಿ ಲೆಸನ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಲೆಸನ್ ಏನು ಅಂತಂದರೆ, ಇದು ಹೇಗೆ ಅಂತಂದರೆ, ಸಣ್ಣ ಮಗು ಅಂತ ನಾವು ಹೇಳ್ತೀವಿ, ಪುಟ್ಟ ಮಗು. ಆ ಪುಟ್ಟ ಮಗು ಹೇಗಿರುತ್ತೆ ಅಂತಂದರೆ, ಹುಟ್ಟಿದಾಗ ಹಲ್ಲಿರೋದಿಲ್ಲ ಮಗುಗೆ. ಹುಟ್ಟಿದಾಗ ಹಲ್ಲಿರೋದಿಲ್ಲ, ಬೊಚ್ಚು ಬಾಯಿ ಅಂತ ಹೇಳ್ತೀವಿ, ಹಲ್ಲುಗಳಿರೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಪ್ರಾರಂಭದಲ್ಲಿ, ಹುಟ್ಟಿದ ನಂತರದಲ್ಲಿ ಕೇವಲ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ, ಲಿಕ್ವಿಡ್ ಫುಡ್. ಪ್ರಾರಂಭದಲ್ಲಿ ಹಾಲು ಈಸ್ ದಿ ಫುಡ್ ಫಾರ್ ದಿ ಬೇಬಿ. ಮಗುವಿಗೆ ಹಾಲು ಈಸ್ ದಿ ಆಹಾರ. ಅನೇಕ ಸಮಯದವರೆಗೆ ಅದು ಹಾಲನ್ನು ಕುಡಿದು ಬೆಳೀತಾ ಬರುತ್ತೆ. ಆಮೇಲೆ ಏನಾಗುತ್ತೆ, ಅದರ ದವಡೆಗಳು ಸ್ವಲ್ಪ ಗಟ್ಟಿಯಾಗುತ್ತೆ. ಆಗ ಏನು ಮಾಡ್ತೀವಿ, ಕೆಲವು ಹಿಟ್ಟಿನಿಂದ ಮಾಡಿರೋಂತಹ ಆಹಾರವನ್ನು ಬೇಯಿಸಿ ಅದಕ್ಕೆ ಕೊಡ್ತೀವಿ, ಅದು ತಿನ್ನತ್ತೆ. ಆಗಲೂ ಕೂಡ ಅಲ್ಲಿ ಹಲ್ಲಿರೋದಿಲ್ಲ, ನಾಲಿಗೆ ಇರುತ್ತೆ. ಹುಟ್ಟಿದ ಮಗುವಿನಲ್ಲಿ ನಾಲಿಗೆ ಇರುತ್ತೆ, ಹಲ್ಲಿರೋದಿಲ್ಲ. ಸ್ವಲ್ಪ ಸಮಯ ಆದ ನಂತರದಲ್ಲಿ ಹಲ್ಲುಗಳು ಬೆಳೆಯೋದಕ್ಕೆ, ಹಲ್ಲುಗಳು ಕಾಣಿಸ್ಕೊಳ್ಳುತ್ತೆ ಮಗುವಿನ ಬಾಯಿಯಲ್ಲಿ. ಸೊ ಹಲ್ಲುಗಳು ಕಾಣಿಸಿಕೊಳ್ಳುವ ಮುಂಚೆ ಕೂಡ ನಾಲಿಗೆ ಇತ್ತು. ಆ ರೀತಿ ಹಲ್ಲುಗಳ ಮಧ್ಯೆ ನಾಲಿಗೆ ಬಹಳ ಮುಂಚಿನಿಂದ, ಇನ್ಫ್ಯಾಕ್ಟ್ ಹಲ್ಲುಗಳಿಗಿಂತ ಮುಂಚೆ ನಾಲಿಗೆ ಇರುತ್ತೆ. ಹಲ್ಲುಗಳಿಗಿಂತ ಮುಂಚೆಗೆ ನಾಲಿಗೆ ಅಲ್ಲಿದ್ರೂ ಕೂಡ ಎಂದೂ ಕೂಡ ಹಲ್ಲಿಗೆ ನೋವಾಗಿಲ್ಲ, ನಾಲಿಗೆಗೆ ನೋವಾಗಿರುತ್ತೆ. ಈಗ ನಾವು ಸೀನಿಯರ್ ಮೋಸ್ಟ್ ಅಂತ ಹೇಳ್ತೀವಿ ಅನೇಕ ಸಂದರ್ಭದಲ್ಲಿ. ಸೊ ಈ ಪ್ರಕಾರ ನಾಲಿಗೆ ಇಸ್ ದಿ ಸೀನಿಯರ್. ಇನ್ ಸ್ಪೈಟ್ ಆಫ್ ದಟ್ ದ ಪೇನ್ ಇಸ್ ಫಾರ್ ದಿ ನಾಲಿಗೆ, ನಾಟ್ ಫಾರ್ ದಿ ಹಲ್ಲು. ದೋ ದ ನಾಲಿಗೆ ಈಸ್ ಸೀನಿಯರ್, ನಾಲಿಗೆ ನೋವನ್ನು ಅನುಭವಿಸುತ್ತೆ. ಸೊ ನಾಲಿಗೆ ಹಲ್ಲುಗಳಿಗಿಂತ ಮುಂಚೆ ಕೂಡ ನಾಲಿಗೆ ಇತ್ತು ಮಗುವಿನಲ್ಲಿ, ಹಲ್ಲುಗಳು ಬಂದ ನಂತರ ಕೂಡ ನಾಲಿಗೆ ಇದೆ. ಅದೇ ರೀತಿ ಮಗು ಬೆಳೆದು ದೊಡ್ಡವರಾಗಿ ಎಲ್ಲ ಆಗಿ ವೃದ್ಧಾಪ್ಯ ಅಂತ ಹೇಳ್ತೀವಿ. ಆ ಹಂತದಲ್ಲಿ ಇರುವಂತಹ ಹಲ್ಲುಗಳೆಲ್ಲ ಉದುರೋಗುತ್ತೆ. ಸೊ ಅವಾಗಲೂ ಕೂಡ ಬಚ್ಚು ಬಾಯಿ, ಅಲ್ಲಿ ಹಲ್ಲಿಲ್ಲ, ಅವಾಗಲೂ ನಾಲಿಗೆ ಇರುತ್ತೆ. ದಟ್ ಮೀನ್ಸ್ ಇಟ್ ಈಸ್ ದಿ ನಾಲಿಗೆ ಈಸ್ ದಿ ಸತ್ಯ, ದಟ್ ಈಸ್ ದಿ ರಿಯಾಲಿಟಿ. ನಾಲಿಗೆ ಎನ್ನುವಂತಹದ್ದು ಸದಾ ಇರೋವಂತಹದ್ದು. ಸೊ ದಟ್ ನಾಲಿಗೆ ಯಾವತ್ತೂ ಕೂಡ ಕೋಪ ಮಾಡ್ಕೋಬಾರ್ದು. ನಾನು ಇಫ್ ಐ ಹ್ಯಾವ್ ಟು ಲಿವ್ ಫಾರ್ ಎ ವೆರಿ ಲಾಂಗ್ ಟೈಮ್ ಪೀಸ್ಫುಲ್ಲಾಗಿ ನಾನು ಇರಬೇಕು ಅಂತಂದರೆ ಕೆಲವುಗಳನ್ನು ನಾನು ಸಹಿಸ್ಕೋಬೇಕು, ಕೆಲವುಗಳ ಜೊತೆ ನಾನು ಹೇಗೆ ಇರಬೇಕು ಹಾಗೆ ನಾನು ಇರಬೇಕು ಅನ್ನುವಂತಹದನ್ನು ನಾಲಿಗೆ ಬಹಳ ಸಹನೆಯಿಂದ ಪೀಸ್ಫುಲ್ ಆಗಿರುತ್ತೆ. ಸೊ ಹಲ್ಲುಗಳು ಇರೋದಿಲ್ಲ, ಆವಾಗಲೂ ನಾಲಿಗೆ ಇತ್ತು. ಹಲ್ಲುಗಳು ಬಂದಾಗ ನಾಲಿಗೆ ಇತ್ತು. ಹಲ್ಲುಗಳೆಲ್ಲ ಉದುರೋಗುತ್ತೆ, ಆಗಲೂ ನಾಲಿಗೆ ಇದೆ. ಸೊ ನಾಲಿಗೆ ಈ ರೀತಿ ಬಹಳ ದೀರ್ಘಕಾಲದವರೆಗೆ ಅದು ಅಲ್ಲಿ ಸುರಕ್ಷಿತವಾಗಿರಬೇಕು ಅಂತಂದರೆ ಆ ಹಲ್ಲುಗಳು ಇದ್ದರೂ ಕೂಡ ಅಲ್ಲಿ ಬರಬಹುದಾದಂತಹ ಎಲ್ಲ ನೋವುಗಳನ್ನು ಶಾಂತವಾಗಿ ಸ್ವೀಕರಿಸಬೇಕು. ಆ ಒಂದು ಸಹನಾ ಗುಣವನ್ನು ಕಲಿತ್ಕೋಬೇಕು. ಇಲ್ಲಿ ಲೆಸನ್ ಏನು ಅಂತಂದರೆ, ನನ್ನ ಲೈಫು, ನನ್ನ ಜೀವನ ಸುಖವಾಗಿ, ಶಾಂತಮಯವಾಗಿ, ನೆಮ್ಮದಿಯಾಗಿ, ಬಹಳ ತೃಪ್ತಿಯಿಂದ ಇರಬೇಕು ಅಂತಂದರೆ ನಾಲಿಗೆಯಂತೆ ತಾಳ್ಮೆಯನ್ನು ನಾವು ಗಳಿಸ್ಕೋಬೇಕು, ಸಹನೆಯಿಂದ ಇರಬೇಕು. ಹಲ್ಲುಗಳು ಕಚ್ಚಿದಾಗ ನೋವಾಗತ್ತಲ್ಲ, ಹಾಗೆ ಜೀವನದಲ್ಲಿ ಅನೇಕ ಘಟನೆಗಳು ಹಲ್ಲಿನಂತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಇಟ್ ಈಸ್ ದಿ ನಾಲ್ಗೆ, ಇಟ್ ಸ್ಟೇಸ್ ಫಾರ್ ಎವರ್, ಆಲ್ ಥ್ರೂ ದ ಲೈಫ್. ಸೊ ಇಫ್ ಮೈ ಲೈಫ್ ಈಸ್ ಟು ಬಿ ವೆರಿ ಹೆಲ್ತಿ, ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಅಂತಂದರೆ ಈ ಜೀವನದ ಮಧ್ಯದಲ್ಲಿ ಬರುವಂತಹ ಎಲ್ಲ ಘಟನೆಗಳನ್ನು ನಾನು ಆ ರೀತಿಯಲ್ಲಿಯೇ ಸ್ವೀಕರಿಸಿ ತಾಳ್ಮೆಯಿಂದ ಇರಬೇಕು. ದಟ್ ಈಸ್ ದಿ ಲೆಸನ್.
ಸೊ ಇಲ್ಲಿ ರಾಮಚರಿತ ಮಾನಸನದಲ್ಲಿ ವಿಭೀಷಣ, ನಾನು ಲಂಕೆನಲ್ಲಿ ಇದ್ದೀನಿ, ನಾನು ರಾವಣಾಸುರನ ತಮ್ಮ, ರಾವಣನಂತೆ ನನಗೆ ಕೂಡ ಅರಮನೆ ಇದೆ, ಆದರೆ ನನ್ನ ಪರಿಸ್ಥಿತಿ ಎಲ್ರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಸೊ ನಾನು ಬಹಳ ಕಷ್ಟದಲ್ಲೇ ಇಲ್ಲಿದ್ದೀನಿ, ನಾನು ಸುಖವಾಗಿ ಏನಿಲ್ಲ ಇಲ್ಲಿ, ನನ್ನ ಪರಿಸ್ಥಿತಿ ಈಸ್ ನಾಟ್ ವೆರಿ ಹ್ಯಾಪಿ. ಸೊ ಅದಕ್ಕೆ ಅವನು ಅದನ್ನು ಯಾವ ರೀತಿ ವಿವರಿಸ್ತಾನೆ ಅಂದರೆ, ಹೀಗೆ ಹಲ್ಲುಗಳ ಮಧ್ಯೆ ನಾಲಿಗೆ ಹೇಗಿರುತ್ತೆ ಆ ರೀತಿ ರಾಕ್ಷಸರ ಮಧ್ಯದಲ್ಲಿ ನಾನಿದ್ದೀನಿ, ನನ್ನ ಬದುಕು ಆ ರೀತಿ ಇದೆ. ಸೊ ವಿಭೀಷಣ ತನ್ನ ಪರಿಸ್ಥಿತಿಯನ್ನು ಈ ರೀತಿ ಹನುಮಂತನೊಂದಿಗೆ ಹೇಳ್ಕೊತಾ ಇದ್ದಾನೆ. ಸೊ ಹಿ ಈಸ್ ಎಕ್ಸ್ಪ್ರೆಸಿಂಗ್ ಹಿಮ್ಸೆಲ್ಫ್ ದಟ್ ಹಿ ಈಸ್ ನಿಸ್ಸಹಾಯಕ. ಸೊ ದಟ್ ಈಸ್ ವೈ ಅವನೇನು ಬಡಭಾಗಿ ಅಂತ ಕರ್ಕೊಂಡಿದ್ದಾನೆ. ಸಿ ಐ ಆಮ್ ಎ ಬಡಭಾಗಿ. ನನ್ನನ್ನು ನೋಡೋದಕ್ಕೆ ಪ್ರಭು ಶ್ರೀ, ಅಫ್ಕೋರ್ಸ್ ಐ ಆಮ್ ಎ ಪ್ಯೂರ್ ಆ್ಯಂಡ್ ಪಕ್ಕಾ ಡಿವೋಟಿ ಆಫ್ ಶ್ರೀರಾಮಚಂದ್ರ. ಆದರೆ ಎಂದೂ ಕೂಡ ನಾನು ಅವನ ಸೇವೆಯನ್ನು ಮಾಡಿಲ್ಲ. ಅಲ್ಲಿ ಬಂದು ನಾನು ಶ್ರೀರಾಮಚಂದ್ರನನ್ನು ಈವರೆಗೆ ನಾನು ಭೇಟಿ ಮಾಡಿಲ್ಲ. ಬಟ್ ಐ ಆಮ್ ಎ ಭಕ್ತ, ಐ ಆಮ್ ಎ ಡಿವೋಟಿ, ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಸೊ ಹಿ ಈಸ್ ಎಕ್ಸ್ಪ್ರೆಸಿಂಗ್, ನನಗೆ ಯಾಕೆ ಶ್ರೀರಾಮಚಂದ್ರನನ್ನು ಈವರೆಗೆ ನಾನು ನೋಡೋಕ್ಕಾಗಿಲ್ಲ ಅಂತಂದರೆ, ನಾನಿರುವಂತಹದ್ದು ಈ ರಾಕ್ಷಸರ ನಾಡಿನಲ್ಲಿ, ರಾಕ್ಷಸರ ಮಧ್ಯೆಯಲ್ಲಿ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿ ನಾಲಿಗೆ, ಹಲ್ಲುಗಳ ಮಧ್ಯದಲ್ಲಿರುವಂತಹ ನಾಲಿಗೆ ಅಂತ ನನ್ನ ಪರಿಸ್ಥಿತಿ ಇದೆ. ಸೊ ಹಿ ಈಸ್ ಎಕ್ಸ್ಪ್ರೆಸಿಂಗ್ ಹಿಮ್ಸೆಲ್ಫ್ ದಟ್ ಹಿ ಈಸ್ ನಿಸ್ಸಹಾಯಕ. ಸೊ ಇಲ್ಲಿ ನಾನು ಅನಾಥನಾಗಿ ಹೋಗಿದ್ದೀನಿ, ನನಗೆ ಪ್ರಭು ಶ್ರೀರಾಮ ಕೃಪೆ ತೋರ್ತಾನೆ ತಾನೆ. ಯಾಕೆ ಅಂತಂದರೆ ನನಗಿಲ್ಲಿ ಯಾರೂ ಇಲ್ಲ, ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲಪ್ಪ. ಬಟ್ ನಾನು ನಿನ್ನನ್ನು ನೋಡಿದಾಗ ನೀನು ನನ್ನವನು ಅನ್ನೋ ಭಾವ ನನಗೆ ಬಂದ್ಬಿಡ್ತು. ಆ ಪ್ರೀತಿ ನನ್ನ ಹೃದಯದಲ್ಲಿ ಮೂಡ್ತದು. ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ನಾನು ಇವತ್ತು ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ ನಿನ್ನನ್ನು ನೋಡಿದಾಗ. ಆ ನನ್ನ ಹೃದಯ ಹೇಳ್ತು ನೀನು ನನ್ನವನು ಅಂತ. ಆ ರೀತಿ ಇಲ್ಲಿ ನಾನು ಅನಾಥನಾಗಿ ಹೋಗಿದ್ದೀನಿ, ನನಗೆ ಯಾರೂ ಇಲ್ಲ. ಈಗಷ್ಟೇ ನಾನು ನಿನ್ನನ್ನು ಗುರುತಿಸಿದ್ದು, ನನಗೆ ಯಾರೂ ಇಲ್ಲ. ಐ ಆಮ್ ಎ ಅನಾಥ, ನನಗೆ ನಾಥಾನೇ ಇಲ್ಲ. ಅನಾಥ ಮೀನ್ಸ್ ಐ ಡು ನಾಟ್ ಹ್ಯಾವ್ ಎನಿ ಪ್ರಭು. ಅಫ್ಕೋರ್ಸ್ ಮೈ ಪ್ರಭು ಇಸ್ ಶ್ರೀರಾಮಚಂದ್ರ, ಬಟ್ ಇಲ್ಲಿ ಲಂಕಾ ರಾಜ್ಯದಲ್ಲಿ ನನಗೆ ಯಾರೂ ಇಲ್ಲ. ನನಗೆ ಹೇಳೋರು ಕೇಳೋರು, ನನ್ನ ಬಗ್ಗೆ ಗಮನ ಕೊಡುವಂಥವ್ರು ಯಾರೂ ಇಲ್ಲ. ಒಂದು ರೀತಿಯಲ್ಲಿ ನಾನು ಐ ಆಮ್ ಎ ಅನಾಥ ಹಿಯರ್. ಸೊ ಈ ಎಲ್ಲ ಕಾರಣಗಳಿಂದ ಈವರೆಗೆ ನಾನು ಶ್ರೀರಾಮಚಂದ್ರನನ್ನು ಭೇಟಿ ಮಾಡೋಕ್ಕಾಗಿಲ್ಲ. ಆದರೆ ನನಗೆ ಪ್ರಭು ಶ್ರೀರಾಮಚಂದ್ರ ಕೃಪೆ ತೋರ್ತಾನೆ ತಾನೆ, ಇದರಲ್ಲೇನು ನನಗೆ ಅನ್ಯಾಯ ಆಗೋದಿಲ್ಲ ತಾನೆ, ಹೌದಾ? ಹೀಗೆ ಹನುಮಂತನನ್ನು ಅವನು ಕೇಳ್ತಾನೆ. ಯಾಕೆಂತಂದರೆ ಹೀಸ್ ಎಕ್ಸ್ಪೆಕ್ಟೇಷನ್ ಈಸ್ ಹಿ ಹ್ಯಾಸ್ ನಾಟ್ ಮೆಟ್ ಶ್ರೀರಾಮಚಂದ್ರ ಸೋಫಾ. ಹಾಗೆಂದ ಮಾತ್ರಕ್ಕೆ ಶ್ರೀರಾಮ ನನ್ನ ಕೈ ಬಿಡೋದಿಲ್ಲ ತಾನೆ. ಬಿಕಾಸ್ ದಿಸ್ ಹನುಮಂತ ಈಸ್ ಎ ಪರಮ ಭಕ್ತ ಆಫ್ ಪ್ರಭು ಶ್ರೀರಾಮಚಂದ್ರ. ಅವನೇ ಹೇಳ್ಕೊತಾನೆ, ನಾನು ರಾಮನ ದೂತ, ಅವನ ಕಾರ್ಯಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಸೊ ದಟ್ ಮೀನ್ಸ್ ಹಿ ಈಸ್ ವೆರಿ ಕ್ಲೋಸ್ ಟು ಶ್ರೀರಾಮಚಂದ್ರ. ಹನುಮಂತ ಈಸ್ ವೆರಿ ಕ್ಲೋಸ್ ಟು ಶ್ರೀರಾಮಚಂದ್ರ ಅನ್ನುವಂತಹದ್ದು ವಿಭೀಷಣನಿಗೆ ಗೊತ್ತಾಗಿದೆ. ಅದರಿಂದ ಅವನಿಲ್ಲಿ ಹಿ ಈಸ್ ಎಕ್ಸ್ಪ್ರೆಸಿಂಗ್ ಹಿಸ್ ನಿಸ್ಸಹಾಯಕತೆ. ಸೊ ನಾನಿಲ್ಲಿ ಅನಾಥನಾಗಿ ಹೋಗಿದ್ದೀನಿ, ನಾನು ಈವರೆಗೆ ಅವನನ್ನು ಮೀಟ್ ಮಾಡಿಲ್ಲ. ಬಟ್ ಆದರೂ ಕೂಡ ಅವನು ನನ್ನ ಮೇಲೆ ಕೃಪೆ ತೋರ್ತಾನೆ ತಾನೆ. ಹೇ ಟೆಲ್ ಮಿ ಪ್ಲೀಸ್. ದಟ್ ಈಸ್ ದಿ ಕಾತುರತೆ. ಪ್ರಭು ನನ್ನ ಕೈ ಬಿಡೋದಿಲ್ಲ ತಾನೆ ಅಂತ ಅವನು ಹನುಮಂತನನ್ನು ಕೇಳ್ತಾನೆ. ಯಾಕೆ ಅಂತಂದರೆ ಅವನಿಗೆ ಎಲ್ಲೋ ಒಂದು ಕಡೆ ನಾನು ಈವರೆಗೆ ಪ್ರಭುವನ್ನು ನಾನು ನೋಡಿಲ್ವಲ್ಲ, ಅವನ ಸೇವೆಯನ್ನು ಮಾಡಿಲ್ವಲ್ಲ. ಸೊ ಐ ಫೀಲ್ ಐ ಆಮ್, ಈ ಸಂಶಯಗಳು ಈ ರೀತಿ ಇರೋದ್ರಿಂದ ನನಗೇನು ಅನಿಸುತ್ತೆ ಅಂತಂದರೆ, ಐ ಫೀಲ್ ಐ ಆಮ್ ಅನ್ಫಿಟ್ ಫಾರ್ ಹಿಸ್ ಗ್ರೇಸ್. ಎಲ್ಲೋ ಒಂದು ಕಡೆ ಅವನ ಕೃಪಾದೃಷ್ಟಿ ನನಗೆ, ನಾನು ಅದಕ್ಕೆ ಪಾತ್ರನ ಅನ್ನುವಂತಹ ಸಂಶಯ ವಿಭೀಷಣನಲ್ಲಿ ಕಾಡಿದೆ. ಸೊ ಇಸ್ ಇಟ್ ಹಿ ವಿಲ್, ಅವನು ನನಗೆ ತನ್ನ ಕೃಪಾದೃಷ್ಟಿಯನ್ನು ಬೀರ್ತಾನೆ ತಾನೆ. ಯಾಕೆ ನನಗೇನು ಅನ್ನಿಸ್ತಾ ಇದೆ ಅಂತಾರೆ, ಐ ಆಮ್ ಅನ್ಫಿಟ್, ಐ ಆಮ್ ಅಯೋಗ್ಯ. ಅದರಿಂದ ನನಗೆ ಅವನ ಒಂದು ಆ ಡಿವೈನ್ ಗ್ರೇಸ್, ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಇವೆಲ್ಲ ಸಿಗುತ್ತಾ? ಸೊ ಸೂರ್ಯವಂಶ ಪ್ರಭುವಾದ ಶ್ರೀರಾಮಚಂದ್ರ ನನ್ನ ಮೇಲೆ ಕನಿಕರ ತೋರ್ತಾನೆ ತಾನೆ, ನನಗೆ ಅನುಗ್ರಹ ಮಾಡ್ತಾನೆ ತಾನೆ, ಅವನಿಗೆ ನನ್ನ ಮೇಲೆ ಕರುಣೆ ಇದೆ ತಾನೆ ಅಂತ ಹೇಳಿ ಹನುಮಂತನೊಂದಿಗೆ ತನ್ನ ಮನದಾಳದ ಇಂಗಿತವನ್ನು ಹೇಳಿಕೊಂಡು ಸಮಾಧಾನ ಪಡ್ಕೋತಾ ಇದ್ದಾನೆ. ಹೀ ಈಸ್ ಎಕ್ಸ್ಪೆಕ್ಟಿಂಗ್, ಒಂದು ರೀತಿ ಹನುಮಂತ ನನ್ನನ್ನು ಸಂತೈಸಲಿ, ಇಲ್ಲ ನಿನಗೇನಾಗೋದಿಲ್ಲ, ಯೋಚನೆ ಮಾಡಬೇಡ ಅಂತ ಹನುಮಂತ ಹೇಳಬೇಕು. ಆವಾಗ ಇದು ನಾಟ್ ಓನ್ಲಿ ಫಾರ್ ವಿಭೀಷಣ, ನಮ್ಮ ಮನಸ್ಸಿನಲ್ಲಿ ನಮಗೆ ಇಂತಹ ಕೆಲವು ನಮ್ಮನ್ನು ಯಾರೋ ಒಬ್ಬರು ಸಮಾಧಾನ ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ನಾವು ಅವ್ರ ಮುಂದೆ ಈ ರೀತಿ
ನಮ್ಮ ಒಂದು ನಿಸ್ಸಹಾಯಕತೆಯನ್ನು ತೆರೆದಿಟ್ಟು ಅವರಿಗೆ ಹೇಳ್ತೀವಿ, ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ, ಸೊ ದಟ್ ಅವನು ನನಗೆ ಧೈರ್ಯ ಕೊಡಬೇಕು, ನನಗೆ ಆ ಧೈರ್ಯದ ಮಾತುಗಳು ಬೇಕು, ಅದು ನನಗೆ ಸಮಾಧಾನವನ್ನು ಕೊಡುತ್ತೆ. ಸೊ ನಮಗೆ ಹೀಗೆಲ್ಲ ಆಗಿರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ವಿಭೀಷಣನಿಗೆ ಈ ರೀತಿ ಆಗಿದೆ. ಸೊ ತನ್ನ ನಿಸ್ಸಹಾಯಕತೆಯನ್ನು ಹನುಮಂತನಲ್ಲಿ ಹೇಳ್ಕೊಂಡಿದ್ದಾನೆ. ಪ್ರಭು ಶ್ರೀರಾಮಚಂದ್ರ ನನ್ನ ಮೇಲೆ ಕನಿಕರವನ್ನು ತೋರಿಸ್ತಾನೆ ಇದ್ದಾನೆ. ಯಾಕೆ ಅಂತಂದರೆ ಐ ಫೀಲ್ ಐ ಆಮ್ ಅನ್ಫಿಟ್ ಫಾರ್ ಹಿಸ್ ಡಿವೈನ್ ಗ್ರೇಸ್. ಸೊ ನನಗೆ ಅನ್ನಿಸ್ತಾ ಇದೆ, ಆದರೆ ಅವನು ಹಾಗೆ ಮಾಡೋದಿಲ್ಲ. ಬಿಕಾಸ್ ಹಿ ಈಸ್ ಎ ಸೂರ್ಯವಂಶದ ಪ್ರಭು. ಅವನು ದಟ್ ಸೂರ್ಯವಂಶದ ಪ್ರಭು ಶ್ರೀರಾಮಚಂದ್ರ, ಅವನಿಗೆ ನನ್ನ ಮೇಲೆ ಕರುಣೆ ಇದೆ ತಾನೆ, ನನ್ನನ್ನು ಅನುಗ್ರಹಿಸ್ತಾನೆ ತಾನೆ. ಹೀಗೆ ವಿಭೀಷಣ ಹನುಮಂತನಲ್ಲಿ ತಾನು ಎಷ್ಟರ ಮಟ್ಟಿಗೆ ಪ್ರಭು ಶ್ರೀರಾಮನನ್ನು ನಾನು ನಂಬಿದ್ದೀನಿ, ಇನ್ ಸ್ಪೈಟ್ ಆಫ್ ದಟ್ ನನ್ನ ನಿಸ್ಸಹಾಯಕತೆ, ನಾನಿಲ್ಲಿ ಲಂಕೆನಲ್ಲಿ ಉಳ್ಕೊಂಡು ನಾನು ಪ್ರಭು ಶ್ರೀರಾಮನ ಭಕ್ತ ಅಂತ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ರಾಕ್ಷಸರ ಮಧ್ಯದಲ್ಲಿ ಇರೋನು ನಾನು ಹೇಳ್ಕೊಂಡ್ರೂ ಕೂಡ ನನ್ನ ಪರಿಸ್ಥಿತಿ, ನನ್ನ ನಿಜವಾದ ಒಂದು ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಆದ್ದರಿಂದ ಅವನು ಈ ಒಂದು ಸಂದರ್ಭದಲ್ಲಿ ಹನುಮಂತನೊಂದಿಗೆ ತನ್ನ ಮನದಾಳದ ಆ ಎಲ್ಲ ನೋವುಗಳನ್ನು ತೆರೆದಿಟ್ಟು ಅವನು ಹಿ ಎಕ್ಸ್ಪೆಕ್ಟ್ಸ್ ಪ್ರಭು ಶ್ರೀರಾಮಚಂದ್ರ ನನ್ನನ್ನು ಅನುಗ್ರಹ ಮಾಡ್ತಾನೆ ಅನ್ನುವಂತಹ ಸಂತೈಸುವ ಮಾತುಗಳು ಹನುಮಂತನಿಂದ ಬರಬೇಕು. ಆ ರೀತಿಯಲ್ಲಿ ವಿಭೀಷಣ ತನ್ನನ್ನು ತಾನು ತೆರೆದಿಟ್ಟು ಹನುಮಂತನಿಗೆ ಅವನ ವಿಚಾರವನ್ನೆಲ್ಲ ಇಲ್ಲಿ ಹೇಳ್ಕೊಂಡಿದ್ದಾನೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.